ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೊಂದು ಸಾರಿ ವಾಕ್ಯದ ಆಸಕ್ತಿಯಿಂದ ವಾಕ್ಯ ಕೇಳುವುದಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸುವವನಾಗಿದ್ದೇನೆ. ದೇವರ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲೆಂಬುದೇ ನನ್ನ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರೇ. ಒಂದು ಸಂದರ್ಭದಲ್ಲಿ ಓದುವಾರ ನಾವು ಯಾವ ವಾಕ್ಯಗಳನ್ನು ಧ್ಯಾನ ಮಾಡಿದ್ವಿ, ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯಗಳ ಕುರಿತಾಗಿ ದೇವರು ಮಾತಾಡಿದರು? ಆಸಕ್ತಿಯ ವಿಷಯವಾಗಿ. ಹಲ್ಲೆಲೂಯಾ. ಆಸಕ್ತಿಗಳು ಇರಬೇಕು. ಸತ್ಯವೇದದಲ್ಲಿ ಅನೇಕವಾಗಿರ್ತಕ್ಕಂಥ ಅಂಶಗಳು ಆಸಕ್ತಿಯ ಕುರಿತಾಗಿ ಹೇಳಲ್ಪಟ್ಟಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಆಸಕ್ತಿ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳಂಥ ಒಂದು ಅಂಶವಾಗಿದೆ. ಆಸಕ್ತಿ ಎನ್ನುವಂಥದ್ದನ್ನು ದೇವರು ನೋಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ನಾವು ಓದುವಾರ ಧ್ಯಾನ ಮಾಡಿದ್ದೇವೆ. ಯಾರ ಮೇಲೆ ಆಸಕ್ತಿ ಇರಬೇಕು? ಮೊದಲನೇದಾಗಿ ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿ ನಾವು ಇರಬೇಕು. ಎರಡನೇದಾಗಿ ಯಾವುದರ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು? ದೇವರ ಬಾಯಿಂದ ಬರುವಂಥ ಮಾತುಗಳ ಮೇಲೆ ಆಸಕ್ತಿ ಉಳ್ಳವರಾಗಿ ನಾವು ಇರಬೇಕು. ಮೊದಲನೇದಾಗಿ ದೇವರ ಮೇಲೆ ಆಸಕ್ತಿ ಇದ್ದರೆ ನಮಗೆ ರಕ್ಷಣೆ ಸಿಗುತ್ತೆ. ಎರಡನೇದಾಗಿ ದೇವರ ವಾಕ್ಯದ ಮೇಲೆ ಆಸಕ್ತಿ ಇದ್ದರೆ ನಮಗೆ ಎಂದಿಗೂ ಕೂಡ ಬಿಡಲ್ಪಡಲಾರದಂಥ ಒಂದು ಸಂಗತಿಯನ್ನು ನಾವೇನು ಮಾಡ್ತೀವಿ? ಆ ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಳುವವರಾಗ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡುವಂಥ ಎಲ್ಲ ಭಕ್ತಾದಿಗಳು ಗಟ್ಟಿಯಾಗಿ ಚಪ್ಪಾಳೆ ಬಿಡ್ರಿ. ನಿದ್ದೆ ಹೊಡೆಯಕತ್ತೀರ? ಹಲ್ಲೆಲೂಯಾ. ರಾತ್ರಿ ಹೊತ್ತು ನಿದ್ದೆ ಮಾಡೋರ್ಕಿಂತ ಕುಂತ್ಕೊಂಡು ನಿದ್ದೆ ಮಾಡೋರು ಭಾಳ ಮೋಸ್ಟ್ ಡೇಂಜರ್. ಅದು ಕಳ್ಳ ಥರ ನಿದ್ದೆ ಮಾಡೋರು ಅಂದರೆ ವಾಕ್ಯವನ್ನು ಕೇಳಲಾರ್ದವ್ರು. ಸುಮ್ಮನೆ ಅವ್ರು ಬಂದಾರ, ನಾನು ಕೂಡ ಬಂದೀನಿ, ನಾನು ಕೂಡ ವಾಕ್ಯನ ಕೇಳೋಕ್ಕಲ್ಲ, ಸುಮ್ಮನೆ ಅವ್ರು ಹೋಗ್ತಾರೆ, ಅದ್ರ ಸಲುವಾಗಿ ನಾವು ಕೂಡ ಹೋಗೋಣ ಅಂತೇಳಿ ಬಂದಿದ್ದೀವಿ. ಏನು? ಹಲ್ಲೆಲೂಯಾ. ಇಲ್ಲಿ ಮಾತಾಡುವಂಥ ದೇವರು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ನಿನ್ನನ್ನು ಉಂಟು ಮಾಡಿದಂಥ ಜೀವ ಸ್ವರೂಪನಾದ ಮಾತಾಡುವ ದೇವರೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಸಕ್ತಿ ಉಳ್ಳವರಾಗಿರುವಾಗ ಅನೇಕವಾದಂಥ ಅಪಾಯಗಳು ನಮಗೆ ಸಂಭವಿಸ್ತವೆ, ಕಷ್ಟಗಳು ಬರ್ತವೆ. ಅನೇಕ ವಿಷಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೋತು ಹೋಗುವಂಥ ಸ್ಥಿತಿಗಳು ಬರ್ತವೆ. ಆದರೆ ದೇವರ ಮೇಲಿರುವಂಥ ಆಸಕ್ತಿಯನ್ನು ನಾವೇನು ಮಾಡಬಾರ್ದು? ಬಿಡಬಾರ್ದು, ಕಡಿಮೆ ಮಾಡಿಕೊಳ್ಳಲೇಬಾರದು. ಹಲ್ಲೆಲೂಯಾ. ಎರಡು ಅಂಶಗಳನ್ನು ನಾವು ನೋಡಿದ್ವಿ. ಈಗ ಮೂರನೇ ಅಂಶಕ್ಕೆ ನಾವು ಹೋಗೋಣ. ಮೊದಲನೇದಾಗಿ ಸೃಷ್ಟಿಕರ್ತನಾದ ದೇವರ ಮೇಲೆ ಆಸಕ್ತಿ ಇರಬೇಕು. ಎರಡನೇದಾಗಿ ಆತನ ಬಾಯಿಯಿಂದ ಬರುವಂಥ ಮಾತುಗಳ ಮೇಲೆ ಆಸಕ್ತಿ ಇರಬೇಕು. ಮೂರನೇದಾಗಿ ಯಾರ ಮೇಲೆ ಆಸಕ್ತಿ ಇರಬೇಕು? ಯಾವ ವಿಷಯದ ಮೇಲೆ ಆಸಕ್ತಿ ಇರಬೇಕಂದ್ರೆ ಕೀರ್ತನೆಗಳು 119ನೇ ಅಧ್ಯಾಯ 119ನೇ ಕೀರ್ತನೆ 59ನೇ ವಚನ 60ನೇ ವಚನ. ನನ್ನ ನಡತೆಯನ್ನು ಶೋಧಿಸಿದನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಅಲಕ್ಷ್ಯ ಮಾಡಲಿಲ್ಲ. ಹಲ್ಲೆಲೂಯಾ. ಯಾವುದರಲ್ಲಿ ಆಸಕ್ತಿ ಇರಬೇಕು? ಮೂರನೇದಾಗಿ ದೇವ್ರ ಮಾತು ಹೇಳೋಣ, ಆದರೆ ದೇವರು ಕೆಲವೊಂದು ಆಜ್ಞೆಗಳನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ನಿಯಮಗಳನ್ನು ಮಾಡಿದ್ದಾನೆ. ಆ ನಿಯಮಗಳಿಗೆ ನಾವೇನಂತ ಹೇಳ್ತೀವಿ? ಆಜ್ಞೆಗಳು ಎಂಬುದಾಗಿ. ಆ ಆಜ್ಞೆಗಳೆಲ್ಲವೂ ಕೂಡ ಏನಾಗಿದ್ದಾವೆ ಪ್ರಿಯರೇ? ನೀನು ತಪ್ಪು ಮಾಡಬಾರದು, ನಿನ್ನ ದೇಹವನ್ನು ನೀನು ಕೆಡಿಸಿಕೊಳ್ಳಬಾರದು, ತಪ್ಪಾದ ಕಾರ್ಯಗಳಿಗೆ ನೀನು ಹೋಗಬಾರದು ಎಂಬುದಾಗಿ ದೇವರು ದಶಾಜ್ಞೆಗಳನ್ನು ಕೊಟ್ಟಿದ್ದಾನೆ. ಅನೇಕವಾದಂಥ ಆಜ್ಞೆಗಳನ್ನು ಕೂಡ ದೇವರು ಏನು ಮಾಡಿದ್ದಾನೆ? ಕೊಟ್ಟಿದ್ದಾನೆ ಪ್ರಿಯರಲ್ಲಿ. ವಾಕ್ಯ ಹೇಳ್ತಾ ಇದೆ, ದಾವೀದನು, ಮಹಾರಾಜನಾಗಿರುವಂಥ ದಾವೀದನು ಹೇಳ್ತಾ ಇದ್ದಾನೆ ಏನೆಂಬುದಾಗಂದರೆ, ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಏನು ಮಾಡ್ತಾ ಇದ್ದೇನೆ? ನಾನು ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ದೇವರ ಆಜ್ಞೆಗಳನ್ನು ನಾನು ಕೇಳಿದ್ದೇನೆ. ಚಿಕ್ಕಂದಿನಿಂದಲೇ ಇರುವಾಗ ನಮ್ಮ ತಾತ ಅವರೆಲ್ಲರೂ ಕೂಡ ನನಗೇನು ಹೇಳಿದ್ದಾರೆ? ವಾಕ್ಯಗಳು ಹೇಳಿದ್ದಾರೆ. ಮಕ್ಕಳನ್ನು, ಇಸ್ರಾಯೇಲರು ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆ ಕತೆ ಹೇಳ್ತಾ ಇದ್ರು. ಕಥೆಯ ರೂಪದಲ್ಲಿ ದೇವರ ವಾಕ್ಯಗಳನ್ನು ಹೇಳ್ತಾ ಇದ್ರು. ಇವತ್ತಿನ ದಿನ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಮೊಮ್ಮಕ್ಕಳಿಗೆ ದೇವರ ವಾಕ್ಯದ ವಿಷಯವನ್ನು ನೀವು ಹೇಳ್ತಾ ಇದ್ದೀರಾ, ರೂತಳ ಕಥೆಯನ್ನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಮೊಮ್ಮಕ್ಕಳಿಗೆ ದೇವರು ನಂಬಿದ ಮೇಲೆ ಚಿಕ್ಕ ಮಕ್ಕಳಿಗೆ ನಾವೇನು ಮಾಡಬೇಕು? ದೇವರ ವಾಕ್ಯದಲ್ಲಿರ್ತಕ್ಕಂಥ ಕಥೆಗಳನ್ನು ಹೇಳಬೇಕು. ಹೇಳಿದಾಗ ಅವ್ರಿಗೇನಾಗುತ್ತೆ? ಗೊತ್ತಾಗುತ್ತೆ, ತಿಳಿಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಚಿಕ್ಕಂದಿನಿಂದಲೇ ದೇವರ ವಾಕ್ಯದ ಮೇಲೆ, ದೇವರ ಆಜ್ಞೆಗಳ ಮೇಲೆ ಆಸಕ್ತಿ ಉಳ್ಳಂಥ ದಾವೀದನು ವಾಕ್ಯ ಹೇಳ್ತಾ ಇದೆ, ಅದನ್ನು ಅನುಸರಿಸುವುದರಲ್ಲಿ ಏನು ಮಾಡಿದಂಥ ದಾವೀದ
ಆಸಕ್ತಿ ಉಳ್ಳವನಾದ. ಇವತ್ತಿನ ದಿನ ಆಜ್ಞೆಯನ್ನು ಕೇಳ್ತಾರೆ, ಆಜ್ಞೆ ಗೊತ್ತಿರುತ್ತೆ, ಆದರೆ ಅದನ್ನು ಏನು ಮಾಡಲ್ಲ, ಅನುಸರಿಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅನುಸರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆಯ್ತು ರೀ, ಭಾನುವಾರ ಕರ್ತನ ದಿವಸ, ಭಾನುವಾರ ಇಲ್ಲಿಗೆ ಬರ್ತೀವಿ, ಇನ್ನೊಂದು ದಿನ ಬೇರೆ ಕಡೆಗೂ ಕೂಡ ನಾವು ಹೋಗ್ತೀವಿ. ಹಲ್ಲೆಲೂಯಾ. ಬೇರೆ ಯಾರಲ್ಲ, ದೀಕ್ಷಾ ಸ್ನಾನದಲ್ಲಿ ಮುಳುಗಿದಂಥ ಮಕ್ಕಳು ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದಂಥವರು ತಪ್ಪಾದ ದಾರಿಯಲ್ಲಿ ಕೆಲವು ಜನರು ನಡೀತಾ ಇರ್ತಾರೆ, ತಪ್ಪಾದ ಒಂದು ಪದ್ಧತಿಯಲ್ಲಿ ನಡೀತಾ ಇರ್ತಾರೆ. ಯಾಕೆ ದೀಕ್ಷೆ ತಗೊಂಡಿರೋದು ನೀವು? ಯೇಸು ಸ್ವಾಮಿ ಒಬ್ಬಾತನೇ ದೇವರು, ಆತನಿಗೆ ಹೊರತಾಗಿ ದೇವರು ಯಾರೂ ಇಲ್ಲ. ಯಾರು ಕೂಡ ಲೋಕದಲ್ಲಿ ಪರಿಶುದ್ಧನಾಗಿರುವ ದೇವರಿಲ್ಲ. ಎಲ್ಲ ಮಾನವರ ಪಾಪಗಳ ಕ್ಷಮೆಗಾಗಿ ಸ್ವಂತ ಪ್ರಾಣವನ್ನು ಕೊಟ್ಟು ರಕ್ತದಿಂದ ಎಲ್ಲರ ಪಾಪಗಳನ್ನು ತೊಳೆದಿರುವಂಥ ಪಾವನ ಮೂರ್ತಿ ಈ ಲೋಕದಲ್ಲಿ ಹುಡುಕಿದ್ರೆ ಯಾರು ಕೂಡ ಸಿಕ್ಕಲ್ಲ ಪ್ರಿಯರೇ. ಒಬ್ಬೇ ಒಬ್ಬ ಆತನು ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಆಜ್ಞೆಗಳನ್ನು ಹೇಳಿದ್ದಾನೆ. ಆತನ ಆಜ್ಞೆಗಳಿಗೆ ನಾವು ಒಳಗಾಗಿ ನಡಿಬೇಕು, ಅನುಸರಿಸಿ ನಡಿಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ದಾವೀದನು ರಾಜನಾಗಿರುವಾಗಲೂ ಆತನ ಆಜ್ಞೆಗಳಿಗೆ ಒಳಗಾಗಿ ಅನುಸರಿಸಿ ದಾವೀದನು ಏನು ಮಾಡ್ತಾ ಇದ್ದ? ನಡೀತಾ ಇದ್ದ. ಅನುಸರಿಸುವುದರಲ್ಲಿ ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಕೆಲವು ಜನರಿಗೆ ಹಣದ ಮೇಲೆ ಆಶೆ, ಕೆಲವು ಜನರಿಗೆ ಅದು ಸಂಪಾದನೆ ಮಾಡಬೇಕು, ಇದು ಸಂಪಾದನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹಲ್ಲೆಲೂಯಾ. ಅದು ಒಳ್ಳೆಯದೇ, ಆಸೆ ಒಳ್ಳೆಯದೇ. ದೇವ್ರ ವಾಕ್ಯ ಏನು ಹೇಳುತ್ತೆ? ಆಸೆ ಮನುಷ್ಯನಿಗಿರುವಂಥದ್ದು ಒಳ್ಳೆಯದೇ, ಆದರೆ ದುರಾಸೆ ಒಳ್ಳೆಯದಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಅಪ್ಪರ ಬಾಯಿಂದ ಈಗ ಸುಮಾರು ಒಂದು 2-3 ತಿಂಗಳಾಯ್ತನೋ ಒಂದು ಮಾತು ಬಂತು. ಏನಂತೇಳಿ, ಲೋಕದ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ಅಪ್ಪವ್ರು ಏನಂತ ಹೇಳಿದ್ರು ಅವತ್ತು? ಆಸೆಯೇ ಅಭಿವೃದ್ಧಿಗೆ ಮೂಲ, ದುರಾಸೆಯ ದುಃಖಕ್ಕೆ ಮೂಲ. ಹಲ್ಲೆಲೂಯಾ. ದುರಾಸೆ ಉಳ್ಳಂಥವರು ದುಃಖ ಅವ್ರನ್ನ ಹಿಂಬಾಲಿಸಿ ಅದು ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದಾವೀದನು ದೇವರ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ಆತನ ಆಜ್ಞೆಗಳು ಏನಾಗಿದ್ದಾವೆ? ನಾನೊಬ್ಬಾತನೇ ದೇವರಾಗಿದ್ದೇನೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರು ನಾನೇ ಆಗಿದ್ದೇನೆ. ಹಲ್ಲೆಲೂಯಾ. ಜನರು ಮ್ಯಾಜಿಕ್ಗಳಿಗೆ, ಗಿಮ್ಮಿಕ್ಗಳಿಗೆ, ಅದಕ್ಕೆ ಇದಕ್ಕೆ ಭಯಪಡ್ತಾರೆ. ಭಯಪಡಿಸುವಂಥವ್ರ ಬಳಿಗೆ ಹೋಗಿ ಇನ್ನಿಷ್ಟು ಭಯ ಪಟ್ಟುಕೊಂಡು ಯಾವುದೋ ಒಂದು ದಾರಕ್ಕೆ, ಯಾವುದೋ ಒಂದು ಮಂತ್ರಕ್ಕೆ ಏನು ಮಾಡ್ತಾರೆ ರೀ, ಅಲ್ಲೇ ದೇವ್ರೈತೆ, ಅಲ್ಲೇ ದೇವ್ರೈತೆ ಅಂತೇಳಿ ಏನು ಮಾಡ್ತಾರೆ? ಭಯಪಡ್ತಾರೆ, ಮರಳಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮಂತ್ರ ಅದರಿಂದ ಏನೂ ಇಲ್ಲ, ಅದು ಕುತಂತ್ರಕ್ಕೆ ದಾರಿ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಆಜ್ಞೆ ಕೊಟ್ಟಿದ್ದಾನೆ, ನೀವು ಕಣಿವೆ ಏಳುವಂಥವರ ಬಳಿಗೆ, ಮಂತ್ರವಾದಿಗಳ ಬಳಿಗೆ ನೀವು ಹೋಗಲೇಬಾರದು. ದೇವರಿಗೆ ಅಸಹ್ಯವಾಗಿರುವಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಒಂದು ಸಾರಿ ನೀವು ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯ. ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಿಕರು, ಪ್ರೇತ ಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ಯಾರು ಅಸಹ್ಯರಾಗಿದ್ದಾರೆ ದೇವರಿಗೆ? ಇಂಥವರು ಅಸಹ್ಯರಾಗಿದ್ದಾರೆ. ಮತ್ತೆ ಮುಂದೆ ವಾಕ್ಯ ಹೇಳುತ್ತೆ ಪ್ರಿಯರೇ, ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿ ಬಿಡುತ್ತಾನಲ್ಲ. ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರವುಳ್ಳವರಾಗಿ ಇರಬೇಕು. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ಶಕುನಗಳನ್ನು ನೋಡುತ್ತಾರೆ, ಯಂತ್ರ ಮಂತ್ರಗಳನ್ನು ಮಾಡುತ್ತಾರೆ. ನೀವಾದರೂ ಹಾಗೆ ಮಾಡುವುದಕ್ಕೆ ನಿಮ್ಮ ದೇವರಾದ ಯೆಹೋವನಿಂದ ಅಪ್ಪಣೆಯನ್ನು ಹೊಂದಲಿಲ್ಲ. ದೇವರು ಆಜ್ಞೆ ಕೊಟ್ಟಿದ್ದಾನೆ. ಕೆಲವೊಬ್ಬರು ಸತ್ತವರು ಹೆಂಗೈತಿ ಹೆಂಗಿಲ್ಲ ಅಂತೇಳಿ ವಿಚಾರ ಮಾಡ್ತಾರೆ. ಅದರ ಸಲುವಾಗಿ ಅಮಾವಾಸ್ಯ ದಿನ ಏನು ಮಾಡ್ತಾರೆ? ಅಮಾವಾಸ್ಯ ದಿನ ಹೋಗಿ ಅಲ್ಲ ಸತ್ತಂಥವ್ರದ್ದು ಏನು ಮಾಡ್ತಾರೆ? ಅದೆಲ್ಲ ಸಾರಿಸಿ ಏನು ಹೊಡಿಬೇಕು ಅದನ್ನು ಹೊಡೆದು, ಏನು ಹಚ್ಬೇಕು ಅದನ್ನು ಹಚ್ಚಿ ಏನು ಮಾಡ್ತಾರೆ, ಬರ್ತಾರೆ. ಯಾಕೆ ಬರ್ತಾರೆ ಹೇಳ್ರಿ? ಎಲ್ಲಿ ನಮ್ಮನ್ನು ಕಾಡಿಸ್ತಾರೆ? ಸತ್ತ ಮೇಲೆ ಅದ್ರೊಳಗೆ ಎಲುಬಿರ್ತಾವ, ಏನಿಲ್ಲ. ಮತ್ತೆ ಸತ್ತ ಮೇಲೆ ಅವರು ಪಾತಾಳಕ್ಕೆ ಇಳಿದು ಹೋಗಿರ್ತಾರೆ. ದೇವರನ್ನು ನಂಬಲಾರ್ದವರಾದರೆ, ದೇವರನ್ನು ನಂಬಿದವರಾದರೆ ದೇವದೂತರು ಅವರನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ಸತ್ಯ.
ಹಲ್ಲೆಲೂಯಾ. ದೇವರನ್ನು ನಂಬಿದ ಮಕ್ಕಳು ಕೆಳಗಡೆ ಕೈ ಬಿಡಲ್ಪಡಲ್ಲ, ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ. ಆದರೆ ಕೆಲವು ಜನರಿಗೆ ಎಷ್ಟು ಹೇಳಿದ್ರು ಕೂಡ ದೇವರ ಆಜ್ಞೆಯನ್ನು ಏನು ಮಾಡ್ತಾರೆ? ನಿರ್ಲಕ್ಷ್ಯ ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ. ಹಲ್ಲೆಲೂಯಾ. ಈ ದಾವೀದನು ರಾಜನಾದಾಗಲೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಸೌಲ ಮೊದಲು ರಾಜನಾಗಿದ್ದ, ಕಣಿ ಹೇಳುವವರ ಹತ್ರ ಹೋದ. ಹಲ್ಲೆಲೂಯಾ. ಸತ್ತಂತ ಸಮುವೇಲನನ್ನು ವಿಚಾರಣೆ ಮಾಡೋದಕ್ಕಾಗಿ ಒಬ್ಬ ಸ್ತ್ರೀ ಹತ್ರ ಹೋಗ್ತಾನೆ ಪ್ರಿಯರೇ. ಆದರೆ ದಾವೀದ ಅಂತಹ ಕೆಲಸ ಯಾವತ್ತೂ ಮಾಡಲಿಲ್ಲ. ದೇವರೇ ನನ್ನ ಮುಂದೆ, ನಾನು ದೇವರನ್ನು ಇಟ್ಟುಕೊಂಡಿದ್ದೇನೆ, ದೇವರ ಆಜ್ಞೆಗಳಿಗೆ ಒಳಗಾಗಿ ನಾನು ನಡಿತೀನಿ ಅಂತ ಹೇಳಿದ. ಸೌಲನು ಮೊದಲು ಯುದ್ಧಗಳಲ್ಲಿ ಜಯವನ್ನು ಪಡೆದುಕೊಂಡ. ಆಮೇಲೆ ದೇವರಿಂದ ದೂರ ಆದ ಮೇಲೆ ಸೌಲನಿಗೆ ಏನಾಗಿ ಸಿಗಲಿಲ್ಲ? ಜಯ ಸಿಗಲಿಲ್ಲ ಪ್ರಿಯರೇ. ಸೋಲಿನ ಮೇಲೆ ಸೋಲು, ದುರಾತ್ಮಕ ಶಕ್ತಿಗಳು ಬಂದು. ಆದರೆ ಆಸಕ್ತಿ ಉಳ್ಳಂಥ ದಾವೀದನು 66 ಯುದ್ಧಗಳನ್ನು ಮಾಡಿದರೆ 66 ಯುದ್ಧಗಳಲ್ಲಿ ಜಯವನ್ನು ಗಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿನ ನೀವು ಯಾರಾದರೂ ಇದ್ದೀರಾ? ಶಕುನ ಹೇಳುವಂಥವ್ರ ಹತ್ರ ಹೋಗೋದು, ಮದುವೆ ಈ ದಿನದಾಗ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ 11 ಗಂಟೆಯಿಂದ 12 ಗಂಟೆ ಒಳಗೆ ಮುಹೂರ್ತ ಯಾವುದ್ರಿ ದೊಡ್ಡಪ್ಪ? ಮುಹೂರ್ತ, ಶುಭ ಮುಹೂರ್ತ. ಯಾಕೆ ಆ ಗಳಿಗೆ ದಾಟಿದ್ರೆ ಶುಭ ಮುಹೂರ್ತ ಇರಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಮದುವೆಗೂ ಕೆಲವೊಂದು ಕಡೆ ಏನು ಮಾಡ್ತಾರೆ? ಕೇಳ್ತಾರೆ. ಅದೆಲ್ಲ ಏನೇನೋ. ಹಲ್ಲೆಲೂಯಾ. ಆ ಮುಹೂರ್ತ ಅದು ಮನುಷ್ಯರಿಗೆ ಗೊತ್ತಿದ್ದರೆ ಅದು ಏನಾಗ್ತಾಯಿತ್ತು ಪ್ರಿಯರೇ? ಮೊದಲೇ ಆಗಿ ಅದನ್ನು ಫೈಂಡ್ ಔಟ್ ಮಾಡ್ತಾಯಿದ್ರು. ಅದೇ ಮುಹೂರ್ತದಾಗ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಲ್ಲ? ಆಗಲ್ಲ ರೀ? ಆಗುತ್ತೆ. ಶುಭ ಮುಹೂರ್ತ ಹೆಂಗಾಗುತ್ತದು? ಹಲ್ಲೆಲೂಯಾ. ಆಗಲ್ಲ, ಆಗಲ್ಲ. ಹಲ್ಲೆಲೂಯಾ. ಇವ್ರು ಇಲ್ಲದಷ್ಟೇ ಪ್ರಿಡಿಕ್ಟ್ ಮಾಡ್ತಾರೆ. ಎಲ್ಲ ಲೋಕದಲ್ಲಿ ಎಲ್ಲ ಕಡೆಗೂ ಕೂಡ ನಿಯಮ ಅಂದರೆ ನಿಯಮನೇ ಇರಬೇಕು. ಹಲ್ಲೆಲೂಯಾ. ಮರದಿಂದ ಕೆಳಗಡೆ ಹಣ್ಣು ಬೀಳುತ್ತಾ? ಎಲ್ಲಿ? ಭಾರತ ದೇಶದಾಗ. ಅಮೇರಿಕದಾಗೂ ಅಲ್ಲೇ ಮರದಿಂದ ಕೆಳಗಡೆ ಬೀಳುತ್ತೆ. ಹಲ್ಲೆಲೂಯಾ. ಅದಕ್ಕೇನಂತಾರೆ? ಗುರುತ್ವಾಕರ್ಷಣೆಯ ನಿಯಮ ಅಂತೇಳಿ ನ್ಯೂಟನ್ ಕಂಡು ಹಿಡಿದಿರುವಂಥದ್ದು. ಹಲ್ಲೆಲೂಯಾ. ಎಲ್ಲರಿಗೂ ಒಂದೇ ಇರಬೇಕು ನ್ಯಾಯ, ಎಲ್ಲ ಮನುಷ್ಯರಿಗೂ. ಹಲ್ಲೆಲೂಯಾ. ಇವತ್ತಿನ ದಿನ ಅಜ್ಞಾನದಲ್ಲಿ ಇರುವಂಥವರು, ಹಲ್ಲೆಲೂಯಾ, ವ್ಯರ್ಥವಾದ ಸಂಪ್ರದಾಯಗಳನ್ನು ಮಾಡಿಕೊಂಡು ಬಂದಂಥವರು, ಎಲ್ಲೋ ಏನೋ ನಡೀತಂತೇಳಿ ಅದು ಒಂದನ್ನೇ ಎಲ್ಲ ಕಡೆಗೆ ನಡೀತೇನೋ ಅಂತೇಳಿ ಅಜ್ಞಾನದ ಕಾರ್ಯದಲ್ಲಿ ಮುಳುಗಿದಂಥವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗ ಸುಮಾರು ದಿನಗಳ ಹಿಂದೆ, 1 ವರ್ಷ ಆಗಿರ್ಬೋದೇನು, ತಾಳಿಮಣಿ ಕುಟ್ಕೊಂಡ್ರು. ಏನಂತಾರೆ ಅವಕ್ಕೆ? ಅವಳ ಕುಟ್ಕೊಂಡ್ರು. ಇನ್ನೂ ಕೆಲವು ಜನ ಏನು ಮಾಡಿದ್ರು? ಅಳಿಯನಿಗೆ ಖಡ್ಗ ಹಾಕಿದ್ರು. ಎದಕ್ಕೆ ಹಾಕಿದ್ರು, ಎದಕ್ಕೆ ಕುಟ್ಕೊಂಡ್ರು ಅವ್ರಿಗೆ ಗೊತ್ತೇ ಇಲ್ಲ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೀರೆ ಅದು ಒಂದು ಆಯಿತು. ಸೀರೆದವ್ರಿಗೆ ಅವರಿಗೆ ಅದು ಫುಲ್ಲು ಬಿಸ್ನೆಸ್ ಮಾಡೋರು ಅಂಗಡಿಯವ್ರು ಎಲ್ಲಿಗೆ ಹೋಗ್ತಾರೆ? ಯಾರಾದರೂ ಸ್ವಾಮೀಜಿ ಹತ್ರ ಹೋಗಿರ್ತಾನೆ, ಆ ಸ್ವಾಮೀಜಿ ಹೇಳ್ಬಿಡ್ತಾನೆ, ಹಿಂಗೆ ಹೇಳ್ಬಿಡ್ರಿ ಅಂತೇಳಿ. ಆಯ್ತು, ಅಂಗಡಿ ಓಲ್ಡ್ ಸ್ಟಾಕ್ ಎಲ್ಲ ಖಲಾಸ್. ಹಲ್ಲೆಲೂಯಾ. ಯಾಕಂದ್ರೆ ಇವ್ರು ಸಿಗುತ್ತಾರೆ ಅಜ್ಞಾನಿಗಳು, ಗೊತ್ತಿರಲಾರ್ದವ್ರು, ಮೂರ್ಖರು. ದೊಡ್ಡ ಪದರ ಸಲ ಯಾವುದೊಂದು ಮಾತು ಹೇಳ್ತಾರೆ. ಯಾವ ಮಾತಿರೋದು? ಮಬ್ಬು ಜನಕ್ಕೆ ಎಷ್ಟು ಹೇಳಿದ್ರ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ? ಆಜ್ಞೆ ಕಠಿಣವಾಗಿದ್ದಾವೆ. ಅವು ಕಠಿಣ ಇಲ್ಲ. ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ? ಅವ್ರು ಹೇಳ್ತಾರೆ 500 ರೂಪಾಯಿ ಕೊಡ್ರಿ ಅಂತ ಹೇಳ್ತಾರೆ, 3000 ಕೊಡ್ರಿ ಅಂತಾರೆ, 5000 ಕೊಡ್ರಿ. ನೀವು ಕೊಡ್ತೀರಿ ಖರೇ? ಹಲ್ಲೆಲೂಯಾ. ಅದಕ್ಕೆ ಅಪ್ಪವ್ರು ಇಲ್ಲೇ ಒಂದು ಮಾತು ಹೇಳಿದ್ರು, ಕೊಟ್ಟ ಮೇಲೆ ಕಡಿಮೆ ಆಗೈತೆ ಅಂತೇಳಿ ಹೇಳ್ತೀರಿ. ಯಾಕೆ ಹೇಳ್ರಿ? ಅದಕ್ಕೆ ರೊಕ್ಕ ಖರ್ಚಾಗ್ಯಾವ, ಕಡಿಮೆ ಆಗಿಲ್ಲ ಅಂದರೆ? ಹಲ್ಲೆಲೂಯಾ. ಅದಕ್ಕೆ ಅದು ಬೇಸಾಗಿಲ್ಲ ಅಂದರೂ ಕೂಡ ಇಲ್ಲ, ಬೇಸಾಗಿದೆ ಅಂತ ಹೇಳ್ತಾರೆ ಜನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ ಏನೆಂಬುದಾಗಿ ಅಂದರೆ, ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಆಜ್ಞೆಗಳು ಅನೇಕ ಸಾರಿ ಅನೇಕರು ಏನು ಮಾಡ್ತಾರೆ? ತಪ್ಪುವುದುಂಟು. ಬಾಯಿ ಮೂಲಕವಾಗಿ ಕೆಟ್ಟದಾದಂಥ ಪದಗಳು ಬರ್ತವೆ. ಹಲ್ಲೆಲೂಯಾ. ದೂಷಣೆಯ ಮಾತುಗಳು ಬರ್ತವೆ, ಸುಳ್ಳು ಮಾತುಗಳು ಬರ್ತವೆ. ಅದರ ಸಲುವಾಗಿ ನಾಲಿಗೆಗೆ ಮಾತ್ರ ಕಡಿವಾಣ ಹಾಕೋದು ಭಾಳ ಕಷ್ಟ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ ಏನೆಂಬುದಾಗಿ? ನೀನು ಸುಳ್ಳು ಹೇಳಬಾರದು ಎಂಬುದಾಗಿ ಆಜ್ಞೆ. ಹಲ್ಲೆಲೂಯಾ. ಆಜ್ಞೆಯನ್ನು ನಾವೇನು ಮಾಡಬಾರ್ದು? ಧಿಕ್ಕಾರ ಮಾಡಬಾರ್ದು, ಉಲ್ಲಂಘಿಸಬಾರದು. ದಾವೀದನು ಆಜ್ಞೆಗಳನ್ನು ನಾನು ಅನುಸರಿಸುವುದರಲ್ಲಿ ಆಸಕ್ತಿ ಉಳ್ಳವನಾದನಂತೇಳಿ ಹೇಳಿದಂಥ ದಾವೀದ ಒಂದು ವಿಷಯದಲ್ಲಿ ಏನಾದ? ತಪ್ಪಿ ಹೋದ ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡಿದ? ಒಂದು ವಿಷಯದಲ್ಲಿ ತಪ್ಪಿ ಹೋದ. ಭಾಳ ಭಯಭಕ್ತಿ ಉಳ್ಳಂಥ ದಾವೀದ ಒಂದು ವಿಷಯದಲ್ಲಿ ತಪ್ಪಿ ಹೋದ ಪ್ರಿಯರೇ. ತಪ್ಪಿ ಹೋದಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಬೋದು ಏನಂತೇಳಿ, ದಾವೀದನೊಬ್ಬ ರಾಜನಾಗಿದ್ದಾನೆ. ಆ ಸಾಯಂಕಾಲದ ಸಮಯದಲ್ಲಿ ಆತನು ಏನು ಮಾಡ್ತಾನಂದರೆ, ಪಕ್ಕದಲ್ಲಿ
ಮೇಲ್ಗಡೆ ಅಂತಸ್ತಿನಿಂದ ನೋಡುವಾಗ ಒಬ್ಬ ಸ್ತ್ರೀ ಸ್ನಾನ ಮಾಡ್ತಾ ಇರ್ತಾಳೆ, ಆ ದೃಶ್ಯವನ್ನು ನೋಡ್ತಾನೆ. ಯಾರು? ದಾವೀದ. ನೋಡಿದ ಮೇಲೆ ಆಕೆ ಯಾರು ಅಂತೇಳಿ ಆಕೆ ಬಗ್ಗೆ ತಿಳ್ಕೊತಾಳೆ. ಸುಂದರವಾಗಿರ್ತಕ್ಕಂಥ ಸ್ತ್ರೀ. ಆಕೆ ಬಗ್ಗೆ ತಿಳ್ಕೊಂಡು ಏನು ಮಾಡ್ತಾನೆ ಪ್ರಿಯರೇ? ಆಕೆ ಸಂಗಡ ಪಾಪ ಮಾಡ್ತಾನೆ. ಈಕೆಗೆ ಎಲ್ಲಿಗೆ ಹೋಗಿತ್ತಾನೆ ಬುದ್ಧಿ? ರಾಜನೇ, ನನಗೆ ಗಂಡ ಅದನಾ ಅಂತೇಳಿ ಹೇಳ್ಬೋದಾಗಿತ್ತಲ್ಲ. ಆಕೆ ಹೇಳಿಲ್ಲ. ಬೈಬಲಲ್ಲಿ ಇಲ್ಲನೇ ಇಲ್ಲ. ಉರಿಯನ ಹೆಂಡತಿ ಹೇಳಿಲ್ಲ. ರಾಜನೇ, ನನಗೆ ಗಂಡ ಅದನ ಅಂತ ಹೇಳಿದ ತಕ್ಷಣ ಅವನಿಗೆ ಎಲ್ಲರೂ ಒಂದು ಟಚ್ ಆಗ್ತಿತ್ತಾನೆ. ಅಲ್ಲಲ್ಯ, ಗಂಡದನ ಪರಸ್ತ್ರೀಯನ್ನು ಏನು ಮಾಡಬಾರ್ದು? ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು, ಇನ್ನೊಬ್ಬರ ಎತ್ತು ಕತ್ತೆಗಳನ್ನು ಆಶಿಸಬಾರದು. ಅಲ್ಲಲ್ಯ, ಅಲ್ಲಲ್ಯ. ಆಜ್ಞೆ ತಪ್ಪಿ ಹೋದ ಮೇಲೆ ಅನೇಕ ಸಂಕಷ್ಟವನ್ನು ಅನುಭವಿಸಿದ ಪ್ರಿಯರೇ ದಾವೀದ. ಅಲ್ಲಲ್ಯ. ಆದರೆ ಪುನಃ ಮತ್ತೆ ಏನು ಮಾಡಿದ? ಆಲೋಚನೆ ಮಾಡ್ತಾನೆ. ತಪ್ಪು ಮಾಡಿರುವಂಥದ್ದನ್ನು ತಿದ್ದಿಕೊಳ್ಬೇಕಲ್ಲ. ಈಗ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಆಕೆ ಬಸರಾದ್ಲು. ಅಲ್ಲೆಲ್ಲೂಯ್ಯ. ದಾವೀದನ ಮೂಲಕವಾಗಿ ಬಸರಾದಂಥ ಸಂದರ್ಭದಲ್ಲಿ ಆಕೆ ಗರ್ಭದಲ್ಲಿ ಶಿಶು ಬೆಳೀತಾ ಇದೆ. ಆವಾಗ ಊರಿಯನು ಯುದ್ಧದಲ್ಲಿ ಇದ್ದಾನೆ. ಊರಿಯನನ್ನು ಕರೆ ಕಳಿಸ್ತಾನೆ. ಅಲ್ಲೆಲ್ಲೂಯ್ಯ. ಕರೆ ಕಳಿಸಿ ಏನಂತ ಮಾಡ್ಬೇಕು ಅನ್ಕೊಂಡನೀಗ? ಮನೆಗೆ ಹೋಗಿ ಊರಿಯ ಸಂತೋಷ ಪಡು ನಿನ್ನ ಹೆಂಡತಿ ಜೊತೆ ಅಂತೇಳಿ ಹೇಳ್ತಾನೆ. ಆದರೆ ಊರಿಯ, ನಂಬಿಗಸ್ತನಾಗಿರೋಂಥ ಊರಿಯ, ರಾಜ ಯುದ್ಧ ನಡೀತಾ ಇದೆ, ಎಷ್ಟೋ ಜನರು ಸಾಯ್ತಾ ಇದ್ದಾರೆ, ನಾನು ಇಲ್ಲಿ ಹೋಗಿ ನನ್ನ ಹೆಂಡತಿ ಹತ್ರ ಹೋಗಿ ನಾನು ಸಂತೋಷ ಪಡಲಾ ಅಂಥೇಳಿ ರಾಜನ ಆಸ್ಥಾನದಲ್ಲಿ ಅಲ್ಲಿಯೇ ಏನು ಮಾಡ್ತಾನೆ ಪ್ರಿಯರೇ? ಮಲಗಿಕೊಳ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ಆ ಒಂದು ವಿಷಯದಲ್ಲಿ ಮಾತ್ರ ದಾವೀದನು ಏನು ಮಾಡಿದ? ತಪ್ಪು ಮಾಡಿದ. ಹಲ್ಲೆಲೂಯ. ಇವತ್ತಿನ ದಿನ ವ್ಯಭಿಚಾರ ಎನ್ನುವಂಥದ್ದು ಎಷ್ಟು ಭಯಂಕರವಾಗಿ ಈ ಒಂದು ಲೋಕದಲ್ಲಿ, ಈ ಊರಲ್ಲಿ ಕೂಡ ಇರ್ಬೋದು, ಎಲ್ಲ ಕಡೆ ಇರುತ್ತೆ. ಎಲ್ಲ ಕಡೆ ಮನುಷ್ಯರದಾರ, ಮನುಷ್ಯರಿದ್ದಲ್ಲೆಲ್ಲ ಇರುತ್ತೆ ಅದು. ಅಲ್ಲಲ್ವಯ್ಯ. ಆದರೆ ಮೂರ್ಖರಾದಂಥ ಜನರು ವ್ಯಭಿಚಾರದಲ್ಲಿ ಬಿದ್ದು ದೇವರ ಆಜ್ಞೆಯನ್ನು ಏನು ಮಾಡ್ತಾರೆ? ಧಿಕ್ಕಾರ ಮಾಡ್ತಾರೆ ಪ್ರಿಯರೇ. ಆ ದಾವೀದನಿಗೆ ಹೆಂಡತಿಯರಿದ್ದಾರೆ. ಅಲ್ಲಲ್ವಯ್ಯ. ಪರಸ್ತ್ರೀಯ ಮೇಲೆ ವ್ಯಾಮೋಹಗೊಂಡ, ಅದನ್ನು ಮುಚ್ಚಾಕಬೇಕಂತೇಳಿ ಅವನ್ನ ಕರೆಸ್ಕೊಂಡು ಅವನ ಮೂಲಕವಾಗಿ ಸಂತತಿ ಆಗಿದೆ ಅಂತೇಳಿ ಹುಟ್ಟಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ. ಅಲ್ಲಲ್ವಯ್ಯ. ಊರಿಯ ಹೋಗಲಿಲ್ಲ. ಪುನಃ ಮತ್ತೆ ಲೆಟ್ರ್ ಹೆಂಗೆ ಪ್ರೇರೇಪಣೆ ಮಾಡುತ್ತೆ ನೋಡ್ರಿ. ಒಂದು ಮುಚ್ಚಾಕಕ್ಕೆ ಇನ್ನೊಂದು ಏನು ಮಾಡಿದ? ಮತ್ತೆ ಆಯಿತು, ಒಂದು ಲೆಟ್ರ್ ಬರದ. ಏನಂತ ಲೆಟ್ರ್ ಬರದ? ಎಲ್ಲಿ ಯುದ್ಧದಲ್ಲಿ ಸಾಯ್ತಾರೋ ಮಡಿತಾರೋ ಅಂಥ ಸ್ಥಳಕ್ಕೆ ಯಾರನ್ನು ಕಳಿಸ್ಬೇಕು? ಊರಿಯನನ್ನು ಕಳಿಸ್ಬೇಕಂತೇಳಿ ಲೆಟ್ರ್ ಬರೆದು ಲೆಟ್ರ್ ಅವನ ಮೂಲಕವಾಗಿಯೇ ಕೊಟ್ಟ. ಊರಿ ಅದನ್ನು ತೆಗೆದು ನೋಡಲಿಲ್ಲ. ಯಾಕೆ ನೋಡಲಿಲ್ಲ? ನಂಬಿಕೆ, ಯಥಾರ್ಥ. ದಾವೀದನು ನನ್ನ ರಾಜ, ಯಾವಾಗಲೂ ಕೂಡ ಆಜ್ಞೆಗೆ ಒಳಗಾಗಿ ಜೀವಿಸುವಂಥ ವ್ಯಕ್ತಿ. ಆದರೂ ಕೂಡ ದಾವೀದನು ಒಂದು ವಿಷಯದಲ್ಲಿ ಏನು ಮಾಡಿದ ಪ್ರಿಯರೇ? ತಪ್ಪು ಮಾಡಿದ. ಹಲ್ಲೆಲೂಯ. ಇವತ್ತಿನ ದಿನ ಕೆಲವೊಂದು ಸಂಗತಿಗಳನ್ನು ಕೆಲವೊಬ್ಬರ ಮೂಲಕವಾಗಿ ಕೇಳುವಾಗ ಭಾಳ ದುಃಖ ಆಗುತ್ತೆ. ದೀಕ್ಷಾ ಸ್ನಾನ ತೆಗೆದುಕೊಂಡಂಥ ಮಕ್ಕಳು ತಪ್ಪಾದ ಕಾರ್ಯದಲ್ಲಿ ನಡೆಯುವಾಗ ಮೊದಲು ದುಃಖ ಆಗೋದು ಯಾರಿಗೆ? ಯಾರಿಗೆ? ಸೇವಕರಿಗೆ ಪ್ರಿಯರೇ. ಹಲ್ಲೆಲೂಯ. ಯಾಕಂದರೆ ಯಾವಾಗ ನೀನು ದೀಕ್ಷಾ ಸ್ನಾನ ತೊಗೊಂಡಿದೆಯೋ ನೀನೇನಾಗಿದ್ದೀಯಾ? ಆತ್ಮಿಕವಾಗಿ ನಿನ್ನ ವಯಸ್ಸು ಎಷ್ಟೇ ಇರ್ಬೋದು, ಆತ್ಮಿಕವಾಗಿ ನೀನೇನಾಗಿದ್ದೀಯಾ? ಮಗ ಆಗಿದ್ದೀಯಾ. ಆತ್ಮಿಕವಾಗಿ ನೀನೇನಾಗಿದ್ದೀಯಾ? ಮಗಳಾಗಿದ್ದೀಯಾ. ಹಲ್ಲೆಲೂಯಾ. ಇವತ್ತಿನ ದಿನ ವ್ಯಭಿಚಾರ ಎನ್ನುವಂಥದ್ದು ಕುಟುಂಬಗಳನ್ನು ಹಾಳು ಮಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದಾವೀದನ ಒಂದು ವಿಷಯದಲ್ಲಿ ಕೂಡ ಅದು ಹಾಳು ಮಾಡಿತು. ದಾವೀದನು ಪುನಃ ಎದ್ದ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ವಿಷಯಕ್ಕಾಗಿ ದಾವೀದನು ಆ ಒಂದು ವಿಷಯಕ್ಕಾಗಿ ಏನು ಮಾಡಿದ? ಸುಳ್ಳು ಹೇಳಬೇಕಾಯಿತು. ಆ ಒಂದು ವಿಷಯಕ್ಕಾಗಿ ದಾವೀದನು ಏನು ಮಾಡಿದ? ಕೊಲೆಗಡಕನಾದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಅದೇ ದಾವೀದ ಪುನಃ ಏನು ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇತರರಿಗೂ ನಮಗಿರುವಂಥ ವ್ಯತ್ಯಾಸ ಏನಂದರೆ, ನಾವು ತಪ್ಪು ಮಾಡಿದ ಮೇಲೆ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಪುನಃ ಅದನ್ನು ಮಾಡಿದರೆ ಕ್ಷಮೆ ಇಲ್ಲ. ಹಲ್ಲೆಲೂಯಾ. ಪಶ್ಚಾತ್ತಾಪ ಪಟ್ಟು ಅದರಿಂದ ನಾವು ದೂರ ಸರಿದ್ರೆ ಹಲ್ಲೆಲೂಯಾ ದೇವರು ಏನು ಮಾಡ್ತಾನೆ? ಪರಿಪೂರ್ಣವಾಗಿ ಕ್ಷಮಿಸ್ತಾನೆ. ಅದೇ ದಾವೀದನು ಹೇಳ್ತಾನೆ ಏನಂತೇಳಿ? ನೀನು ನಮ್ಮ ಪಾಪಗಳಿಗೆ ಸರಿಯಾಗಿ ದಂಡಿಸಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಕುಟುಂಬದಲ್ಲಿ ಗಂಡನೇ ಏನಾಗಿರಬೇಕು? ಹೆಂಡತಿಗೆ ಶಿರಸ್ಸು ಯಾರು? ಗಂಡ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಹೇಳುತ್ತೆ ಪ್ರಿಯರೇ, ಗಂಡನು ಹೆಂಡತಿಗೆ ಶಿರಸ್ಸು, ಗಂಡನಿಗೆ ಶಿರಸ್ಸು ಯಾರು?
ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನಿಗೆ ಶಿರಸ್ಸು ಯಾರು? ದೇವರಾಗಿದ್ದಾನೆ ಎಂಬುದಾಗಿ. ಆ ಲೈನ್ ಕರೆಕ್ಟಾಗಿರಬೇಕು ಅದು. ಹಲ್ಲೆಲೂಯಾ. ಕೆಲವೊಂದು ಕುಟುಂಬದಲ್ಲಿ ನಾವು ನೋಡ್ತಾ ಇರ್ತೀವಿ, ಹೆಂಡತಿದೆ ದರ್ಬಾರ್ ಇರುತ್ತೆ, ಗಂಡ ಏನಿರಲ್ಲ. ಹಲ್ಲೆಲೂಯಾ. ಗಂಡ ಸುಮ್ಮನೆ ಸೈಲೆಂಟ್. ಹಲ್ಲೆಲೂಯಾ. ಯಾರ್ದಿರ್ಬೇಕು? ದೇವರು ವಾಕ್ಯದಲ್ಲಿ ಹೇಳೋದು ಅದು ಸಮ ಇದ್ದರು ಇಬ್ಬರು ಫಸ್ಟಿಗೆ. ಆಜ್ಞೆ ಯಾವಾಗ ಧಿಕ್ಕಾರ ಮಾಡಿದ್ಲು ಅವ್ವ, ಆಜ್ಞೆ ಧಿಕ್ಕಾರ ಮಾಡಿದ್ರ ಸಲುವಾಗಿ ಏನಾಯ್ತಲ್ಲಿ? ಅಧಿಕಾರದಲ್ಲಿ ವ್ಯತ್ಯಾಸ ಆಯಿತು. ಹಲ್ಲೆಲೂಯಾ. ಮೊದಲು ಇಬ್ಬರಿಗೂ ದೇವರು ಆಶೀರ್ವಾದ ಮಾಡಿದ. ವಾಕ್ಯ ನೋಡ್ರಿ, ಮೊದಲು ಇಬ್ಬರಿಗೂ ದೇವರು ಆಶೀರ್ವಾದ ಮಾಡಿದ. ಅದರ ಸಲುವಾಗಿ ಪೌಲನು ಕೊಲಸ್ಸೆಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಹೇಳ್ತಾನೆ, ಕುಟುಂಬ ಭಾಳ ಮುಖ್ಯ. ಕುಟುಂಬದಲ್ಲಿಯೇ ಸೈತಾನನು ಶೋಧನೆಗಳನ್ನು ತಂದು ಹಾಕೋದು. ಹಲ್ಲೆಲೂಯಾ. ಕುಟುಂಬದಲ್ಲಿಯೇ ಅನೇಕವಾದ ಸಂಗತಿಗಳು ನಡೆಯುವಂಥದ್ದು. ಮೊಟ್ಟ ಮೊದಲನೇದಾಗಿ ಕುಟುಂಬವನ್ನು ಅಗಲಿಸುವುದಕ್ಕೆ ಪ್ರಯತ್ನ ಪಟ್ಟ. ಈಗಲೂ ಕುಟುಂಬದಲ್ಲಿ ಏನು ಮಾಡ್ತಾನೆ? ಅನೇಕ ಶೋಧನೆಗಳನ್ನು ತಂದಾಕ್ತಾನೆ. ಹಲ್ಲೆಲೂಯಾ. ಗಂಡನು ಸ್ವಂತ ಹೆಂಡತಿಯನ್ನೇ ಪ್ರೀತಿ ಮಾಡಬೇಕು. ಆ ಕಡೆ ಈ ಕಡೆ ಕಣ್ಣು ಹಾಕೋದಲ್ಲ, ಗೂಬೆ ಹಾಕಿದಂಗೆ. ಹಲ್ಲೆಲೂಯಾ. ಗೂಗಿ ಏನು ಮಾಡ್ತಿರತ್ರಿ? ಎಲ್ಲ ಕಡೆಗೆ ನೋಡ್ತದೆ, ಎಲ್ಲ ಬೇಕಂತ ಹೇಳುತ್ತೆ, ಸ್ವಾರ್ಥವಾಗಿರುವಂಥದ್ದು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತದೆ. ಕೊಲಸ್ಸೆದವರಿಗೆ ಬರೆದ ಪತ್ರಿಕೆ ಒಂದು ಸಾರಿ ನಾವು ಓದೋಣ. ಆ ವಾಕ್ಯ 3ನೇ ಅಧ್ಯಾಯ ಅನಿಸುತ್ತೆ, 18ನೇ ವಾಕ್ಯ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಪುರುಷರೇ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರಿಗೂ ಹೇಳ್ತಾನೆ. ಹಲ್ಲೆಲೂಯಾ. ತಂದೆಗಳು ನೀವು ಹೆಂಗಿರಬೇಕು ಮಕ್ಕಳ ವಿಷಯದಲ್ಲಿ, ಮಕ್ಕಳು ತಂದೆಗಳ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ ಯಾವ ರೀತಿಯಾಗಿರಬೇಕು, ಪುರುಷ ಸ್ತ್ರೀಯ ವಿಷಯದಲ್ಲಿ, ಗಂಡ ಹೆಂಡತಿ ವಿಷಯದಲ್ಲಿ, ಹೆಂಡತಿ ಗಂಡನ ವಿಷಯದಲ್ಲಿ ಯಾವ ರೀತಿಯಾಗಿರಬೇಕು ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ದಿನ ಕೆಲವು ಜನರು ಹೆಂಡತಿಯರು ಗಂಡನಿಗೆ ಹೆಂಗಾಗಿರ್ತಾರೆ ರೀ? ಮುಳ್ಳು ಬೇಲೆ ಆದಂಗೆ ಆಗಿರ್ತಾರೆ. ಹೆಂಗಾಗಿರ್ತಾರೆ? ಗಂಡ ಏನಾದರೂ ಒಂದು ಮಾತಂದರೆ ಸಾಕು, ಬೇರೆಯವ್ರ ಮಾತೆಲ್ಲ ಇವರಿಗೆ ಮಾಣಿಕ್ಯ ಇದ್ದಂಗೆ ಇರ್ತಾವ, ಸಿಹಿಯಾಗಿ ಇರ್ತಾವ. ಗಂಡನ ಮಾತು ಒಂದು ಮಾತಂದರೆ ಸಾಕು, ಹೆಂಗೆ ಎಗ್ಗೆಗರಿ ಬೀಳ್ತಾ ಇರ್ತಾರೆ. ಹಲ್ಲೆಲೂಯಾ. ಹೆಂಡತಿ ಒಂದು ಮಾತಂದರೆ ಸಾಕು, ಗಂಡಗೆ ಅದು ಏನಾಗಲ್ಲ, ಇಷ್ಟ ಆಗಲ್ಲ. ಹೆಂಡತಿ ಮೇಲೆ ಬರೀ ಅನುಮಾನ ಕೆಲವೊಬ್ರಿ. ಹಲ್ಲೆಲೂಯಾ. ಕೋಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ ಏನೆಂಬುದಾಗಿ? ಹೆಂಡತಿ ಗಂಡನಿಗೆ ಅಧೀನಳಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತು ಗಂಡನು ಹೆಂಡತಿಯನ್ನು ಪರಿಪೂರ್ಣವಾಗಿ ಪ್ರೀತಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳು ಕೂಡ ತಂದೆ ತಾಯಿ ಮಾತನ್ನು ಕೇಳಬೇಕು. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿಸುವಂಥ ವಿಷಯದಲ್ಲಿ ನೀವು ಆ ಕೆಣಕಿಸಿ ಅವರ ಮನಸ್ಸನ್ನು ಮನಗುಂದಿಸಬೇಡ್ರಿ ಎಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ತಿನ ದಿನ ಕುಟುಂಬಗಳಲ್ಲಿ ಕಲಹಗಳು ಯಾಕೆ? ದೇವರ ಆಜ್ಞೆಗೆ, ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾರು ದಾವೀದ, ತನಗೆ ಪವರ್ ಇದೆ. ಹಲ್ಲೆಲೂಯಾ. ಎದುರಿಸಿ ಬೆದರಿಸಿ ಏನು ಮಾಡ್ತಾ ಇದ್ದಾನೆ? ಒಬ್ಬ ಸ್ತ್ರೀಯ ಜೊತೆಗೆ ಅನ್ಯವಾದ ಸಂಪರ್ಕವನ್ನು ಇಟ್ಟುಕೊಳ್ತಾ ಇದ್ದಾನೆ ಪ್ರಿಯರೇ. ದೇವರು ಹೇಳ್ತಾನೆ, ಒಬ್ಬ ಯಾಜಕನ ಮೂಲಕವಾಗಿ ಹೇಳಿಸ್ತಾನೆ ಏನೆಂಬುದಾಗಿ. ಹೀಗೆ ಒಂದು ಊರಲ್ಲಿ ಒಬ್ಬ ಬಡವ ಇದ್ದ. ಆ ಬಡವನಿಗೆ ಒಂದೇ ಒಂದು ಕುರಿಮರಿ ಇತ್ತು. ಆ ಕುರಿಮರಿ ಇರುವಂಥ ಸಂದರ್ಭದಲ್ಲಿ ಆ ಬಡವನು ಆ ಕುರಿಮರಿಯನ್ನು ಚೆನ್ನಾಗಿ ಮೇಯಿಸ್ತಾ ಇರಬೇಕಾದ್ರೆ, ಕಾಪಾಡ್ತಾ ಇರಬೇಕಾದ್ರೆ, ಒಂದು ದಿನ ಬೇರೆ ದೊಡ್ಡ ಅಧಿಕಾರವುಳ್ಳಂಥ ವ್ಯಕ್ತಿ, ಶ್ರೀಮಂತವುಳ್ಳಂಥ ವ್ಯಕ್ತಿ, ಆತನಿಗೆ ಅನೇಕ ಕುರಿಗಳಿದ್ದು. ಆದರೂ ಕೂಡ ಈ ಬಡವನ ಕುರಿಯನ್ನು ಏನು ಮಾಡಿದ ಆತ? ಆಸೆ ಪಟ್ಟ ಅಂತೇಳಿ. ಹಲ್ಲೆಲೂಯಾ. ದಾವೀದನಿಗೆ ಕೋಪ ಬರುತ್ತಾ? ಯಾರು ಹಂಗೆ ಮಾಡಿದವರು ಅವ್ರನ್ನ ತಲೆ ಆರಿಸಬೇಕು ಅಂತೇಳಿ ಹೇಳಿದಾಗ ಯಾಜಕನ ಹೇಳ್ತಾನೆ, ಬೇರೆ ಯಾರೂ ಅಲ್ಲ, ನೀನೇ ಮಾಡಿದ್ದೀಯ. ಹಲ್ಲೆಲೂಯಾ. ಊರಿಯನ ಹೆಂಡತಿ ವಿಷಯದಲ್ಲಿ ನೀನು ಮಾಡಿರುವಂಥ ಕಾರ್ಯ ಯಾವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ವ್ಯಭಿಚಾರದಲ್ಲಿ ಇದ್ದಾರೇನೋ ಕೆಲವು ಜನ. ಹಲ್ಲೆಲೂಯಾ. ಇವತ್ತಿನ ದಿನ ನೀವು ತಿಳ್ಕೊಳ್ಬೇಕು, ನಿಮ್ಮ ಸ್ವಂತ ಶರೀರ, ನೀವಿಬ್ಬರಲ್ಲ, ಗಂಡ ಹೆಂಡತಿ ಆದಮೇಲೆ ನೀವು ಒಬ್ಬರೇ ಆಗಿದ್ದೀರಿ. ಅದರ ಸಲುವಾಗಿ ಏನಂತ ಹೇಳುತ್ತೆ ವಾಕ್ಯ? ಏಕವಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಪರಸ್ತ್ರೀಯ ಸಂಪರ್ಕ ಇಟ್ಟುಕೊಂಡದಕ್ಕೆ ಅಂತ ದೊಡ್ಡ ಶಿಕ್ಷೆ ಬಂದಿರುವಂಥದ್ದು ಯಾವುದ್ರಿ? HIV ಎನ್ನುವಂಥದ್ದು. ಇನ್ನೂ ಕೆಲವು ಜನರಿಗೆ HIV ಹೆಂಗೆ ಬರುತ್ತೆ? ಅವ್ರದ್ದು ಇಂಜೆಕ್ಷನ್ ಇವ್ರಿಗೆ ಮಾಡಿದ್ರೆ ಬರುತ್ತಾ? ಇನ್ನೂ ಕೆಲವರಿಗೆ HIV ಹೆಂಗೆ ಬರುತ್ತೆ? ಬ್ಲೇಡ್
ಶೇವಿಂಗ್ ಮಾಡ್ಕೊಳ್ಬೇಕಾದ್ರೆ ಆ ರಕ್ತ ಇವ್ರಿಗೆ ತಗಲಿ, ಆ ರೀತಿಯಾಗಿ ಕೂಡ ಬಂದಿರಬಹುದು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಹೇಳ್ತಾ ಇದೆ, ನಿನ್ನ ಪುರುಷನನ್ನು ನೀನೇನು ಮಾಡಬೇಕು, ಗೌರವಿಸಬೇಕು, ನಿನ್ನ ಯಜಮಾನನನ್ನು ನೀನು ಗೌರವಿಸಬೇಕು. ದಾವೀದನು ಆಸಕ್ತಿ ಉಳ್ಳವನಾಗಿದ್ದ, ಒಂದೇ ವಿಷಯದಲ್ಲಿ ಮಾತ್ರ ದಾವೀದನು ಏನು ಮಾಡಿದ, ತಪ್ಪು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಆ ವಿಷಯದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು. ಯಾವ ವಿಷಯ? ದೇವರ ಆಜ್ಞೆಗಳನ್ನು ಅನುಸರಿಸುವಂಥ ವಿಷಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ದೇವರನ್ನು ನೋಡುವಂಥದ್ರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ದೇವರ ಮಾತುಗಳನ್ನು ಕೇಳುವಂಥದ್ರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಮೂರನೇದಾಗಿ ದೇವರು ನಿಯಮಗಳನ್ನು ಮಾಡಿದ್ದಾನೆ, ಅವೇ ಆಜ್ಞೆಗಳಾಗಿದ್ದಾವೆ. ಆ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ, ಕೇಳಿ ಬಿಡೋದ್ರಿಂದ ಏನು ಫಲ ಇಲ್ಲ, ಇಲ್ಲಿಗೆ ಬಂದು ಹೋಗೋದ್ರಿಂದ ಏನು ಫಲ ಇಲ್ಲ. ಇಲ್ಲಿಗೆ ಬಂದ ಮೇಲೆ ನಿನ್ನ ಜೀವಿತವನ್ನು ನೀನು ಮಾರ್ಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿಗೆ ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ. ಬೆಳಗ್ಗೆ ಹೇಳಿದ್ರು ಅಪ್ಪವ್ರು ಏನಂತೇಳಿ, ಕನ್ನಡಿ ಅಂತ ಹೇಳಿ. ಯಾವುದಕ್ಕೆ ಕನ್ನಡಿ? ಹೃದಯದ ಕನ್ನಡಿ, ಮನಸ್ಸಿನ ಕನ್ನಡಿ. ನೀನು ಹೆಂಗದಿ ಹೆಂಗಿಲ್ಲ ಅಂತೇಳಿ ಎಲ್ಲ ತೋರಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಆಜ್ಞೆ ಹೇಳುತ್ತೆ, ನಾನೊಬ್ಬಾತನೇ ದೇವರಾಗಿದ್ದೇನೆ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬೇಡ್ರಿ. ಆಕಾಶದಲ್ಲಿ ಯಾರಿದ್ದಾರೆ? ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಅಂತೇಳಿ, ಗ್ರಹಗಳನ್ನು ದೇವರು ಎಂಬುದಾಗಿ ಪೂಜೆ ಮಾಡ್ತಾರೆ. ಭೂಮಿಯಲ್ಲಿ ಯಾರಿದ್ದಾರೆ? ಪ್ರಾಣಿಗಳಿದ್ದಾರೆ, ಮನುಷ್ಯರಿದ್ದಾರೆ, ವಸ್ತುಗಳಿದ್ದಾವೆ. ಈ ಮೂರಕ್ಕೂ ದೇವರು ಅಂತೇಳಿ ಅಂತಾರೆ ಜನ. ಹಲ್ಲೆಲೂಯಾ. ಮರಕ್ಕೆ ದೇವರು ಅಂತೇಳಿ ಅಲ್ಲೆಲ್ಲೆಲ್ಲೆಲ್ಲಿ ಸೀರೆ ಕಟ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮಗೆ ನೋಯಿಸ್ಬೇಕಂತೇಳಿ ಹೇಳ್ತಾ ಇಲ್ಲ, ತಿಳ್ಕೊಳ್ರಿ. ಅಜ್ಞಾನದಲ್ಲಿ ನೀವು ಇದ್ದೀರೇನೋ, ದೇವರ ಜ್ಞಾನ ನಿಮ್ಮ ಅಜ್ಞಾನವನ್ನು ಏನು ಮಾಡಬೇಕು? ದೂರ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಂದು ಪ್ರಾಣಿಗಳಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ನಾಯಿಯನ್ನು ದೇವರಂತೇಳಿ ಅನ್ನುವಂಥವ್ರು ಇದ್ದಾರೆ, ಹಸುವನ್ನು ದೇವರಂತೇಳಿ ಅನ್ನುವಂಥವ್ರು, ದೇವರ ಸ್ಥಾನವನ್ನು ಕೊಟ್ಟಂಥವ್ರಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಕೆಲವೊಂದು ವಿಷಯಗಳಿಗೆ ಏನು ಮಾಡ್ತಾರೆ? ದೇವರ ಸ್ಥಾನವನ್ನು ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ಒಪ್ಪುತ್ತಾ? ನಿಮ್ಮ ಮನಸ್ಸಾದ್ರೂ ಒಪ್ಪುತ್ತಾ? ಸಾಕ್ರೆ ಒಂದು ನಾಯಿಯನ್ನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ರಿ? ಒಂದು ನಾಯಿಯನ್ನು ಸಾಕ್ರಿ, ಸಾಕಿ ಚೆನ್ನಾಗಿ ಸಾಕ್ರಿ. ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ವರ್ಷಗಳಾದಮೇಲೆ ನಾಯಿ ಏನಾಗುತ್ತದು? ಆಯುಷ್ಯ ಮುಗಿದೋಗ್ಬಿಡುತ್ತೆ. ಏನಾಗುತ್ತದು? ಸತ್ತೋಗುತ್ತೆ. ನೀನು ದೊಡ್ಡವನ, ನಾಯಿ ದೊಡ್ಡದ? ಮನುಷ್ಯ ದೊಡ್ಡವನು. ಓಕೆ. ಹಲ್ಲೆಲೂಯಾ. ಎಲ್ಲ ಭೂಮಿ ಮೇಲೆ, ಕೆಲವೊಂದು ಭೂಮಿ ಮೇಲೆ ಹಾವುಗಳು ವಾಸ ಮಾಡ್ತಿರ್ತಾವ, ಕೆಲವೊಂದು ನೀರಿನಲ್ಲಿ, ನೀರಾವು ಅಂತ ಹೇಳ್ತೀವಿ. ಹಾವುಗಳು ಎಲ್ಲಿ ವಾಸ ಮಾಡ್ತಿರ್ತಾವ? ನೀರಿನಲ್ಲಿ ವಾಸ ಮಾಡ್ತಿರ್ತಾವೆ. ನೀರಿನಲ್ಲಿರುವಂಥದ್ರು, ನೀರನ್ನೇ ದೇವ್ರು ಮಾಡಿಬಿಟ್ರಿ, ಇನ್ನು ನೀರಿನಾಗಿರೋಂಥದ್ದು. ಹಲ್ಲೆಲೂಯಾ. ನೀರನ್ನೇ ದೇವ್ರು ಅಂತೇಳಿ ಅದನ್ನು ಕೂಡ ಪೂಜೆ ಮಾಡುವಂಥವ್ರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಏನಾದರೂ ಕಾರ್ಯ ಆದರೆ, ನಾನು ಮೊನ್ನೆ ಕೇಳಲ್ಪಟ್ಟೆ, ನನಗೆ ಅದುವರೆಗೂ ಗೊತ್ತಿಲ್ಲ. ಯಾಕಂದರೆ ನಾನು ನಮ್ಮ ಕುಟುಂಬದಾಗ ಅಂದರೆ ನಾವು ವಟಾರದಾಗ ಬೆಳೆದಂಥವ್ರಲ್ಲ. ಹಲ್ಲೆಲೂಯಾ. ಅನೇಕ ಸಂಗತಿಗಳು ಲೋಕರೂಢಿಯಾಗಿ ನಡೆಯುವಂಥ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರು ಏನಾದರೂ ಡೆಲಿವರ್ ಆದಮೇಲೆ ಎಲ್ಲಿಗೆ ಹೋಗ್ತಾರಂತೆ ಇವರು? ಗಂಗಮ್ಮಗೆ ಹೋಗ್ತಾರಂತೆ. ಮದುವೆ ಆದಮೇಲೆ ಎಲ್ಲಿಗೆ ಹೋಗ್ತಾರಂತೆ ಇವರು? ಗಂಗಮ್ಮಗೆ ಹೋಗ್ತಾರಂತೆ. ಇನ್ನೊಂದು ಹೇಳ್ರಿ, ನಿಮ್ಗೆ ಗೊತ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ಪ್ರಲುಬ್ಧಕ್ಕೆ ಬಂದ ಮೇಲೆ, ಋತುಮತಿ ಸ್ಟಾರ್ಟಿಂಗ್ ಆದಮೇಲೆ ಅವ್ರನ್ನೂ ಕೂಡ ಏನು ಮಾಡ್ತಾರೆ? ಗಂಗಮ್ಮ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿದೆ? ಹಲ್ಲೆಲೂಯಾ. ಅಜ್ಞಾನದಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಇನ್ನೂ ಒಬ್ಬ ಯಾರು? ಮನುಷ್ಯ. ಈ ಮನುಷ್ಯನಿಗೆ ಜ್ಞಾನ ಇದೆ. ಕೆಲವು ಜನರು ದೇವರ ಸ್ಥಾನವನ್ನು ತಾವು ಅತಿಕ್ರಮಿಸಿಕೊಳ್ಳಬೇಕಂತೇಳಿ ಹೊರಟಿದ್ದಾರೆ. ಹಲ್ಲೆಲೂಯಾ. ಒಂದು ಆಲ್ಬಮ್ ನೋಡಿದೆ ಈ ಮಧ್ಯದಲ್ಲಿ, ನಾನು ಈ ವಾರದಲ್ಲಿ ಒಂದು ಆಲ್ಬಮ್ ನೋಡಿದೆ, ಮದುವೆ ಆಲ್ಬಮ್ಮು. ಅಲ್ಲಿಗೆ ಮದುವೆಗೆ ಎಲ್ಲರೂ ಬಂದಾರ, ಗಣ್ಯಾತಿ ಗಣ್ಯಗಳು ಅನಿಸ್ಕೊಂಡಂಥವ್ರು ಮತ್ತು ಕೆಲವು ಜನರು ಗುರುಗಳಂತೇಳಿ ಚಲಾವಣೆ ಆಗುವಂಥವ್ರು. ಅವರೆಲ್ಲರ ಕಾಲುಗಳಿಗೆ ಇವರೆಲ್ಲ ಏನು ಮಾಡ್ಯಾರ್ರಿ? ಅಡ್ಡ ಬೀಳುತ್ತಾರೆ. ಪರಲೋಕದಲ್ಲಿರುವಂಥ ಒಬ್ಬ ದೇವದೂತ, ಆತನ ಆಯಸ್ಸು ದೇವರಿರುವವರಿಗಿರುತ್ತೆ. ಆ ದೇವದೂತನ ಮುಂದೆ ಒಬ್ಬ ವ್ಯಕ್ತಿ ಯೋಹಾನನು ಅಡ್ಡ ಬೀಳ್ತಾನೆ. 22ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥ, 8ನೇ ವಾಕ್ಯ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಆತನು
ಅವನು ನನಗೆ ಮಾಡಬೇಡ ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೇ ನಮಸ್ಕಾರ ಮಾಡು ಎಂದು ಹೇಳಿದನು. ಹಲ್ಲೆಲೂಯಾ. ಯಾರ ಪಾದಕ್ಕೆ ಬೀಳಬೇಕು ನಾವು ನೀವೆಲ್ಲರೂ ಕೂಡಿ? ದೇವ್ರ ಪಾದಕ್ಕೆ. ಅದ್ರ ಸಲುವಾಗಿ ಪಾದಗಳನ್ನು ಮುಟ್ಟಕ್ಕೆ ದಯವಿಟ್ಟು ಯಾರು ಬರಬೇಡ್ರಿ. ಪಾದಗಳದಾಗ ಏನೂ ಇಲ್ಲ. ಹಲ್ಲೆಲೂಯಾ. ಲೋಕದವರ ರೀತಿಯಲ್ಲಿ ನೀವು ಪಾದಗಳನ್ನು ಮುಟ್ಟೋದಕ್ಕೆ ಬರಬೇಡ್ರಿ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ ಏನೆಂಬುದಾಗಿ, ಪರಲೋಕದಲ್ಲಿ ಇರುವಂಥ ದೇವದೂತನೇ ಆತನ ಆಯಸ್ಸು ದೇವರಿರುವವರೆಗೆ ಇರುವುದಾದರೆ ಆತನೇ ನನಗೆ ಬೀಳಬೇಡ, ದೇವರಿಗೆ ಬೀಳು ಎಂಬುದಾಗಿ ಆತನೇ ಹೇಳಿದಾಗ ಈ ಮನುಷ್ಯರು ಎಷ್ಟು ವರ್ಷ ಇರ್ತಾರೆ? ಎಷ್ಟು ವರ್ಷ ಇರ್ತಾರೆ ಹೇಳ್ರಿ? 70 ವರ್ಷ. ಬಲ ಹೆಚ್ಚಿದ್ರೆ 80. ಏನಾದರೂ ಪಾಪ ಕಾರ್ಯದಲ್ಲಿ ಬಿದ್ದರೆ HIV ಬಂದು ನೊಡಕನೆ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಿ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂಥ ಮನುಷ್ಯರು ಎಷ್ಟು ವರ್ಷ ಬದುಕ್ಬೋದು? ಹೆಚ್ಚು ಅಂದರೆ 120 ವರ್ಷ ಬದುಕ್ಬೋದು. ಹಲ್ಲೆಲೂಯಾ. ಅಂಥವರ ಪಾದಗಳಿಗೆ ಬಿದ್ದಂಥವರು ಬೀಳಿಸ್ಕೊಂಡ್ರು. ಇಬ್ಬರು ಕೂಡ ಎಲ್ಲಿ ಇಳಿದೋಗ್ತಾರೆ? ಪಾತಾಳಕ್ಕೆ ಇಳಿದೋಗ್ತಾರೆ. ಯಾಕಂದರೆ ದೇವರು ಆತ ನನಗೆ ಸಲ್ಲಗೊಡಿಸುವಂಥ ಮಹಿಮೆಯನ್ನು ಇನ್ನೊಬ್ಬರಿಗೆ ನಾನು ಎಂದಿಗೂ ಕೂಡ ಸಲ್ಲಗೊಡಿಸೋದಿಲ್ಲ. ಈಸ್ ಅ ಗಾಡ್ ಆಫ್ ಜೆಲಸಿ. ಹಲ್ಲೆಲೂಯಾ. ಆತನು ನನಗೆ ಸಲ್ಲಗೊಡಿಸುವಂಥ ಮಹಿಮೆಯನ್ನು ಯಾರಿಗೂ ಕೂಡ ಸಲ್ಲಗೊಡಿಸೋದಿಲ್ಲ ಎಂಬುದಾಗಿ ಹೇಳಿದಂಥ ದೇವ್ರಿ. ಹಲ್ಲೆಲೂಯಾ. ಇವತ್ತಿನ ದಿನ ನೀವು ಆಜ್ಞೆಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದೀರಾ? ಹಲ್ಲೆಲೂಯಾ. ಎಷ್ಟು ವಾಕ್ಯ ಕೇಳಿದರೂ ಕೂಡ ಆಸಕ್ತಿನೇ ಇಲ್ಲ, ಆಜ್ಞೆಗಳನ್ನು ಅನುಸರಿಸಿ ನಡೆಯೋದಿಲ್ಲ. ಕ್ರಿಸ್ಮಸ್ಗೆ ಬರಲ್ಲ ದೂರ ದೂರ ಊರುಗಳಿಂದ, ಗುಡ್ ಫ್ರೈಡೆಗೆ ಬರಲ್ಲ ದೂರ ದೂರ ಊರುಗಳಿಂದ. ಅಂದರೆ ಏಸಪ್ಪ ಅಂದ್ರೆ ಭಯ ಇಲ್ಲ. ಊರಲ್ಲಿರ್ತಕ್ಕಂಥವು ಅಂದರೆ ಇವ್ರಿಗೆ ಭಾಳ ಭಯ. ಮಾಡಲಿಲ್ಲ ಅಂದ್ರೆ ಏನು, ಒದಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಏನಂತಾರೆ ಅದು? ಫೀರಲು. ಸಕ್ಕರೆ ಒದಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕೊಳ್ಳಗೆ ಹಾಕ್ಯಾಳಿಲ್ಲ ಅಂದ್ರೆ ಏನಾಗುತ್ತೆ? ಏನೂ ಆಗಲ್ಲ. ನಮ್ಗೇನು ಆಗಿದನ್ರಿ? ಹಲ್ಲೆಲೂಯಾ. ನಮ್ಗೇನೇನು ಆಗ್ಯದ? ನಾವು ಏನೂ ಮಾಡಿಲ್ಲಲ್ಲ. ನಮ್ಗೇನೇನು ಆಗ್ಯದ? ನಿಮಗೂ ಕೂಡ ಏನು ಆಗಲ್ಲ. ಹಲ್ಲೆಲೂಯಾ. ಮೌಢ್ಯರು ಅದ್ರ ಸಲಗ ಮಬ್ಬು ಜನ ಅಂತೇಳಿ ಹೊಸ ಬಿರುದನ್ನು ಕೊಟ್ಟಿರುವಂಥ ದೊಡ್ಡಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೂ ಆಗಲ್ಲ. ಬೇಕಾದ್ರೆ ಮಾಡಿ ತಿನ್ನಿರಿ, ಒಳ್ಳೆಯದು. ಸಕ್ಕರೆ ಸಿಗುತ್ತಾ ತಿನ್ನಿರಿ. ಅದು ಏನು ಬೇಕಾದ್ರೆ ಒಳ್ಳೆ ಒಳ್ಳೆ ಬಟ್ಟೆಗಳಕ್ಕೆ ಅಂತೀರ ಹಾಕ್ಕೇಳ್ರಿ. ಹಲ್ಲೆಲೂಯಾ. ಅದೇ ಟೈಮ್ನಾಗ ಇರುತ್ತೆ ಬಟ್ಟೆ ಕೇಳೋದು, ಬೇರೆ ಟೈಮ್ನಾಗ ಇರಲ್ಲ. ಹಲ್ಲೆಲೂಯಾ. ಅವ್ರು ಫೋನ್ ಮಾಡಿದ್ರು ಬಾಪುರಿಂದ, ಅಯ್ಯ ನನ್ನ ಹೆಂಡ್ತಿ ಎಲ್ಲರಿಗೆ ಬಟ್ಟೆ ತಗೊಂಬ ಅನ್ನಕತ್ತಾರ, ಪಕ್ಕದವ್ರು ಎಲ್ಲ ತಂದಾರ, ಊರವ್ರು ಎಲ್ಲರೂ ಊಟಗಳಕತ್ತಾರ, ಹೆಂಗ ನಿಮ್ಮ ಪರಿಸ್ಥಿತಿ ಹೆಂಗ? ಇಲ್ಲಯ್ಯ, ಮತ್ತು ಏನಾದ್ರು ಯಾರ ಹತ್ರನಾದರೂ ಹೋಗಿ ಕೇಳಿ ಮತ್ತು ತಗೊಂಬರ್ಬೇಕಯ್ಯ ಅಂತೇಳಿ. ಅಯ್ಯಮ್ಮ ಕೊಡ್ರಿ ಅಂತೇಳಿ ಅಂದೆ. ನಾನು ದೀಕ್ಷೆ ಹೊಂದಿದ್ದಾರೆ, ಕೊಡ್ರಿ ಅಂತೇಳಿ ಅಂದೆ. ಮಾತಾಡಿದ್ವಿ. ಹೇಳ್ರಿ ಅಮ್ಮ, ಏನು ಬಟ್ಟೆಗಳಂತ ಇದ್ದೀರಂತ ಏನೇನ ಅಂತೇಳಿ ಕೇಳಿದೆ. ಇಲ್ಲಯ್ಯ, ಮತ್ತು ಎಲ್ಲರೂ ಮತ್ತು ಅಕ್ಕೊಂತಾರಲ್ಲಯ್ಯ ಎಲ್ಲರೂ, ಮತ್ತು ಆಯ್ತಮ್ಮ ನೀವು ಈಗ ಹಾಕ್ಯಾರಿ, ಮತ್ತು ಎಲ್ಲರೂ ಅವ್ರು ಕ್ರಿಸ್ಮಸ್ ಹಬ್ಬಕ್ಕೆ ಹಾಕ್ಯಂಬೇಕು ನೋಡವ್ರು. ಯಾರ್ಯಾರು ಹಾಕ್ಯಂಡ್ರು ಊರಾಗ ಕ್ರಿಸ್ಮಸ್ ಹಬ್ಬಕ್ಕೆ ಅವರು ಕೂಡ ಎಲ್ಲರೂ ಹಾಕ್ಯಂಬೇಕು. ಹಂಗಾದ್ರೆ ಮತ್ತು ನೀವು ಕೂಡ ತಂದು ಕರ್ರಿ ಅಂತೇಳಿ ಅಂದೆ. ಅವ್ರು ಕ್ರಿಸ್ಮಸ್ ಹಬ್ಬಕ್ಕೆ ತಂದ್ಕೊಂತಾರ? ಅವ್ರು ಯಾಕೆ ತಂದ್ಕೊಂತಾರೆ? ತಂದುಕೊಳ್ಳಲ್ಲ ಅವರು. ಹಲ್ಲೆಲೂಯಾ. ಜೀವವುಳ್ಳ ಮರಣವನ್ನು ಗೆದ್ದು ದೇವ್ರನ್ನ ಆರಾಧನೆ ಮಾಡುವಂಥ ನೀನು ಭೂಮಿಯ ಮೇಲೆ ಆಗುವಂಥ ಕೆಲವೊಂದು ವ್ಯರ್ಥವಾದ ಸಂಪ್ರದಾಯಗಳಿಗೆ ನೀನು ಏನು ಮಾಡ್ತಾ ಇದ್ದೀಯಾ? ಭಯ ಪಡ್ತಾ ಇದ್ದೀಯಾ, ಮನಸ್ಸು ಕೊಡ್ತಾ ಇದ್ದೀಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ತಿಳ್ಕೊರ್ರಿ, ಸತ್ಯ ದೇವರು ಯಾರಾಗಿದ್ದಾನೆ ತಿಳ್ಕೊರ್ರಿ ನೀವು. ಹಲ್ಲೆಲೂಯಾ. ತಿಳ್ಕೊಳ್ಳಾರ್ದೇ ಇದ್ದರೆ ಸುಮ್ಮನೆ ಬಂದೆ ಓದ್ನೆ ಅಂತ ಹೇಳಿದ್ರಿ ಯಾವುದೇ ಪ್ರಯೋಜನ ಇಲ್ಲ ಪ್ರಿಯರೇ. ನಿನ್ನ ಜೀವನ ಏನಾಗಬೇಕು? ಬದಲಾಗಬೇಕು, ಮಾರ್ಪಾಡು ಹೊಂದಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಒಂದಿನ ಸಾಯ್ತೀವಿ. ನಾವು ಸಾಯ್ತೀವಿಲ್ರಿ? ಸತ್ತೇ ಸಾಯ್ತೀವಿ ನಾವು. ಯೇಸು ನಂಬ್ರಿ ಸಾಯಲ್ಲ ಅಂತಲ್ಲ, ಸಾಯ್ತೀವಿ. ಮಣ್ಣಲ್ಲಿ ಬಂದಿದ್ದು ಮಣ್ಣಾಗಿ ಏನಾಗುತ್ತೆ? ಹೋಗುತ್ತೆ. ಆದರೆ ನಿತ್ಯತ್ವ ಅಲ್ಲಿ ಬರೋದು ಕ್ವಶನ್ ಯಾವನು ಹೇಳಲ್ಲ ಅದ್ರ ಬಗ್ಗೆ. ಇವ್ರು ಹೇಳ್ತಾರೆ ಮಿಡಿತಾಗಿ ಹುಡ್ತಾರ, ನಾಯಾಗಿ ಹುಡ್ತಾರ, ನರಿಯಾಗಿ ಹುಡ್ತಾರ, ಹಿಂಗೆ ಹುಟ್ಟೋದು. ನಾಯಾಗಿ ಹುಟ್ಟಿದ್ರಪ್ಪ ಅಂದರೆ ನಾಯಿ ಅಲ್ಲೇ ಹಾಕಿರ್ಬೇಕು, ಮನೆಗಿರ್ಬೇಕಾಗಿತ್ತಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನ್ಮ ಬರೇ ಹಿಂಗೆ ಸರ್ಕಲ್ ಇದ್ದಿದ್ದೆ ತಿರುಗಿದ್ದಾದ್ರಪ್ಪ ನರಿಯಾಗಿ ಹುಟ್ಟೋದು, ನಾಯಾಗಿ ಹುಟ್ಟೋದು ಎಲ್ಲ ಮುಗಿದ ಮೇಲೆ ಆಯ್ತು. ಅಲ್ಲಿ ವೇಟ್ ಮಾಡ್ತಾ ಇರ್ತಾರಂತ ಲಾಡ್ಜ್ನ್ಯಾಗ. ಯಾರು? ಇವ್ರಿಗೆ ಅಂತ ಹೇಳಿ ಯಾರು ವೇಟ್ ಮಾಡ್ತಾ ಇರ್ತಾರ? ರಂಭ, ಊರ್ವಶ, ಮೇನಕ್ಕೆ, ತಿಲೋತ್ತಮೆ ವೇಟ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅಲ್ಲಿ ಅವ್ರಿದ್ರಪ್ಪ ಅಲ್ಲಿ ನಡೆಯೋದೇನು? ಪಾಪ ನಡೀತು. ಇಲ್ಲಿ ಬಂದ ಮೇಲೇನು, ಭೂಲೋಕಕ್ಕೆ ಬಂದ ಮೇಲೂ ಋಷಿಮುನಿಗಳೆಲ್ಲರೂ ಪಾಪ ಮಾಡಿದ್ದಾರೆ. ಹಲ್ಲೆಲೂಯಾ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳೆಲ್ಲರೂ ಪಾಪ ಮಾಡಿದ್ದಾರೆ. ಅದ್ರ ಸಲ ಅಪ್ಪರು ಒಂದು ಶ್ಲೋಕ ಹೇಳ್ತಾರೆ. ಯಾವುದದು? ಕಾಳ ಮುಂದೇರು ಕಡಕೀದಲೇಕ ಮುಗ್ಧರೇತ ಕಾಂಡ ಮನೆಗೆ ಚದರಿ ನರನೀದ ಮನೆಗೆ ನಗಬಾಟಗಾದ ಇಂಕೆ ಮನುಷ್ಯದಾಗ. ಹಲ್ಲೆಲೂಯಾ. ಕಾಲ ಮುಂದಿರ್ತಕ್ಕಂಥ ಹೊಳೆಯನ್ನ ಈಜು ಕಲ್ತ ಮೂವರು ದಾಟಕ್ಕಾಗದೆ
ಅಲ್ಲೆಲ್ಲೂಯ್ಯ. ಕಾಲ ಮುಂದಿರತಕ್ಕಂತ ಹೊಳೆಯನ್ನ ಈಜಕ್ಕಂತ ಮೂವರು ವ್ಯಕ್ತಿಗಳು ದಾಟಕ್ಕಾಗಲಾರದೆ ಮುಳುಗಿ 3 ದಿಕ್ಕಿಗೆ ಚೆದರಿ ನರಮನುಷ್ಯನೇ ನೀನು ಈ ಹೊಳೆಯನ್ನ ದಾಟು ಅಂದರೆ ಇದು ನಗುವಲ್ಲದೆ ಇನ್ನೇನು ಅಂತ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅವರೆಲ್ಲರೂ ಕೂಡ ಸಂಸಾರದಲ್ಲಿ ಮುಳುಗಿ ತೇಲಿ ನಮ್ಮನ್ನು ದಾಟ ಅಂದ್ರೆ ನಾವು ದಾಟಕ್ಕಾಗತ್ತನ್ರಿ? ಹಲ್ಲೆಲೂಯ. ಅವೆಲ್ಲ ಕಲ್ಪನೆಯಲ್ಲಿ ಬಂದಿರತಕ್ಕಂಥ ಮನುಷ್ಯನ ಜ್ಞಾನದಿಂದ ಬರೆದಿರ್ತಕ್ಕಂಥದ್ದು. ನಾನು ಒಂದು ಬರಿತೇನೆ, ಇನ್ನೊಂದು ಬರಿತಾನೆ, ಮತ್ತೊಂದು ಬರಿತಾನೆ. ಹಲ್ಲೆಲೂಯ. ನಮಗೆಲ್ಲ ಹೊಸದಾದಂಥ ಆಲೋಚನೆಗಳು ಬರ್ತವೆ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂತ ಓದ್ತಿದ್ದೀವಿ ನಾವು. ನಾನು ಅನ್ಕೊಂತಿದ್ದೆ, ದೇವರೇ ಒಂದು ಕುದುರೆ ಬಂದುಬಿಡ್ಲಿಕ್ಕೆ, ಕುದುರೆ ಆರಾಮಾಗಿ ನಾ ಸ್ಕೂಲಿಗೆ ಹೋಗೋ ಟೈಮ್ನಾಗ ಅಷ್ಟೇ ಬರ್ಬೇಕು ಕುದುರೆ. ಅದು ಆಯ್ತು, ಸ್ಕೂಲ್ ಬಿಟ್ಟ ಮೇಲೆ ಮತ್ತೆ ಕುದುರೆ ಬರ್ಬೇಕು, ಮತ್ತೆ ಕರೆಕ್ಟ್ ಮನೆಗೆ ಇಳಿಸ್ಬೇಕು. ನಿಮ್ಗೆ ಯಾರಿಗಾದ್ರೂ ಅನುಭವ ಐತೆ? ಇದ್ದಾರೆ ಹೇಳ್ರಿ, ಫ್ರ್ಯಾಂಕಾಗಿ ಒಪ್ಕೊಳ್ರಿ. ನನ್ನ ಐತೆ ಇದ್ದವ್ರು ಕೈ ಎತ್ತರು ಒಂದ್ಸರಿ ನೋಡು. ಹಲ್ಲೆಲೂಯ. ಆಗ ಸಡನ್ ಆಗಿ ಹಲ್ಲೆಲೂಯ ಹಿಂಗೆ ಇನ್ನೊಬ್ರದ್ದು ಇನ್ನೊಂದು ಆಲೋಚನೆ ಇರುತ್ತೆ, ನನಗೆ ಕುದುರೆ ಬೇಡ, ನಂಗೆ ಕಾರ್ ಬರ್ಬೇಕು ಅಂತೇಳಿ. ಹಲ್ಲೆಲೂಯ. ನನಗೆ ಇನ್ನೊಂದು ಬೇರೆ ಒಬ್ಬೊಬ್ಬರು ಆಯ್ತು, ಒಬ್ಬರು ಕುದುರೆ ಬರೆದ್ರಪ್ಪ, ಇನ್ನೊಬ್ಬರು ಕತ್ತೆ ಬರೆದಿರ್ತಾರೆ, ಇನ್ನೊಂದು ಬರೆದಿರ್ತಾರೆ. ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ವಿಧದಲ್ಲಿ ಇರ್ತಕ್ಕಂಥ ಆಲೋಚನೆಗಳು. ಹಲ್ಲೆಲೂಯ. ಅವು ಒಂದಕ್ಕೆ ಮಾಡಿಕೊಂಡು ನೋಡ್ರಿ, ಅವಾಗ ಒಂದಕ್ಕೊಂದು ತಾಳನೇ ಇಲ್ಲ. ಹಲ್ಲೆಲೂಯ. ಅಲ್ಲಿ ಏನು ಹೇಳಿರ ಎಂಬುದು ಕೂಡ ಗೊತ್ತಾಗಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಮಾತ್ರ ಸೃಷ್ಟಿಕರ್ತನಾಗಿದ್ದಾನೆ. ಆದಿಯಿಂದ ಆರಂಭದಿಂದ ಇರುವಂಥ ದೇವರ ಬಗ್ಗೆ ನಿಮಗೆ ಹೇಳ್ತಾ ಇರೋದು ನಾವು. ಹಲ್ಲೆಲೂಯ. ಮನುಷ್ಯರ ಕಲ್ಪನೆಯ ಮೂಲಕವಾಗಿ, ಮನುಷ್ಯನ ಜ್ಞಾನದ ಮೂಲಕವಾಗಿ, ಮನುಷ್ಯನಲ್ಲಿ ಇರ್ತಕ್ಕಂಥ ಆಲೋಚನೆಗಳ ಮೂಲಕವಾಗಿ ಬಂದಿರತಕ್ಕಂಥವ್ರ ಬಗ್ಗೆ ಹೇಳ್ತಾ ಇಲ್ಲ. ಹಲ್ಲೆಲೂಯ. ನಿನ್ನನ್ನು ಉಂಟು ಮಾಡಿದಂಥ ದೇವರು ನಿನ್ನನ್ನು ನೋಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿನಗೆ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಮೊದಲನೇದಾಗಿ ಆ ದೇವರ ಮೇಲೆ ನೀನು ಆಸಕ್ತಿ ಉಳ್ಳವನಾಗಿರಬೇಕು. ಆತನ ಮಾತುಗಳ ಮೇಲೆ ಆಸಕ್ತಿ ಉಳ್ಳವನಾಗಿರಬೇಕು. ಆತನು ಕೆಲವೊಂದು ನಿಯಮಗಳನ್ನು ಮಾಡಿದಾನೆ, ನಿಮಗಾಗೇ ಮಾಡ್ಯಾನ. ನೀವು ದಾರಿ ತಪ್ಪಿದ್ರೆ ನಷ್ಟ ಬಂದ್ರೆ ಆತನಿಗೇನಿಲ್ಲ. ಹಲ್ಲೆಲೂಯ. ಅದನಿಗೇನಾಗುತ್ತಾನೆ? ಮಾಸ್ಟರ್ ಇರ್ತಾನೆ, ಹೆಡ್ ಮಾಸ್ಟರ್ ಸ್ಕೂಲಾಗ. ಕೆಲವೊಂದು ಓದೋರು ಹುಡ್ರು ಇರ್ತಾರೆ, ಕೆಲವೊಂದು ಮೀಡಿಯಮ್ ಇರ್ತಾವೆ, ಕೆಲವೊಂದು ಫೇಲ್ ಆಗೋರು ಇರ್ತವೆ. ಹೆಡ್ ಮಾಸ್ಟ್ರಿಗೆ ಏನೋ ನೋವಾಗುತ್ತೆ. ಹಲ್ಲೆಲೂಯ. ಆದರೆ ದೇವರು ಏನಂತಂದರೆ, ಯಾರು ಕೂಡ ಏನಾಗಬಾರ್ದಂತೆ, ನಾಶನ ಮಾರ್ಗಕ್ಕೆ ಹೋಗ್ಬಾರ್ದಂತೇಳಿ ದೀರ್ಘ ಶಾಂತಿಯಿಂದ ಕಾಯಕತ್ತಾನ. ಹೆಂಗೆ ಕಾಯಕತ್ತಾನಂತ? ದೀರ್ಘ ಶಾಂತಿಯಿಂದ ಕಾಯಕತ್ತಾನೆ. ಎಲ್ಲಿವರೆಗೆ ಕಾಯ್ತಾನ? ನೀನು ನರಕದ ಕೊನೆಯ ಬಾಗಿಲು ಹಿಂಗೆ ನರಕದಾಗ ಬೀಳುತ್ತೆ ಅಂದರೆ ಸಾವು ಸಮೀಪ ಆಗಿ ನರಕದಾಗ ಬೀಳೋವರೆಗೂ ಆತ ಏನು ಮಾಡ್ತಾನೆ? ಕಾಯ್ತಾ ಇರ್ತಾನೆ. ಬಿದ್ದ ಮೇಲೆ ಆಯಿತು, ಏನಾಯ್ತು ರೀ? ಹೊಗೆ ಹಾಕ್ಕೊಂಡು ಹೋಯ್ತು. ಹಲ್ಲೆಲೂಯ. ಬುದ್ಧ ಮೇಲೆ ಎಲ್ಲ ಹೋಯ್ತು. ಹಲ್ಲೆಲೂಯ. ಅಲ್ಲಿವರೆಗೂ ದೇವ್ರು ಕಾಯ್ತಾ ಇರ್ತಾನೆ. ಆದರೆ ಈ ನರ ಮನುಷ್ಯರು ಏನು ಮಾಡ್ತಾರೆ? ಇಲ್ಲೇ ಭೂಮಿ ಮೇಲೆ ಇರುವಂಥವನ್ನೇ ನೋಡ್ತಾರೆ. ಇಲ್ಲಿ ಬಂಗ್ಲೆ ಕಟ್ಟಿದ್ನ್ಯಾ, ಇಲ್ಲಿ ಮನೆ ಕಟ್ಟಿದ್ನ್ಯಾ, ನಾ ಕಾರ್ ತಗೊಂಡ್ನ್ಯಾ, ಬಂಗ್ಲೆ ತಗೊಂಡ್ನ್ಯಾ, ಅವೆಲ್ಲ ಏನು ಬಿಟ್ಟು ಹೋಗೋದಿಲ್ಲ ರೀ. ಮಾಡ್ಕೊಬೇಡ ಅಂತ ಹೇಳ್ತಾ ಇಲ್ಲ. ದೇವರು ಎಲ್ಲರಿಗೂ ಕೂಡ ಏನು ಮಾಡ್ತಾನೆ? ಸಮೃದ್ಧಿಯನ್ನು ಕೊಡ್ತಾನೆ. ಹಲ್ಲೆಲೂಯ. ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದೇನು? ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಾಗಬೇಕು ಪ್ರಿಯರೇ. ಆಜ್ಞೆಗಳನ್ನು ಅನುಸರಿಸಿ ನಡೆದಂಥ ದಾವೀದನಿಗೆ ರಾಜನ ಕಿರೀಟವನ್ನು ದೇವರು ತೋಡಿಸಿದ ಪ್ರಿಯರೇ. ಹಲ್ಲೆಲೂಯ. ಆಜ್ಞೆಗಳನ್ನು ಅನುಸರಿಸಿ ನಡೆದಂಥ ದಾವೀದನು ತಪ್ಪು ಮಾಡಿ ಪುನಃ ತಿದ್ದಿಕೊಂಡ ಮೇಲೆ ಆತನ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಘೋರವಾಗಿರುವಂಥ ಘಟನೆಗಳು ಆದಾಗಲೂ ಕೂಡ ದೇವರು ಏನು ಮಾಡಿದ? ಆತನ ತಪ್ಪಿಸಿದ. ಒಳ್ಳೆ ರೀತಿಯಲ್ಲಿ ಆತನೇನು ಮಾಡಿದ? ನಿದ್ರೆಗೆ ಜಾರಿ ಹೋದ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಇವತ್ತಿನ ದಿನ ನೀನು ಮಾಡುವಂಥ ತಪ್ಪುಗಳು ಏನಾಗ್ತವೆ? ನಿನ್ನ ಮುಂದಿನ ಜೀವಿತ, ಮುಂದಿನ ಪೀಳಿಗೆಗೆ ತಿಪ್ಪಲಕ್ಕೆ ಅವು ಏನು ಮಾಡ್ತವೆ? ದಾರಿ ಎಡೆ ಮಾಡಿ ಕೊಡ್ತವೆ. ಅದ್ರ ಸಲುವಾಗಿ ಇವತ್ತು ವಾಕ್ಯವನ್ನು ನೀವು ನೋಡಬೇಕು. ಯಾವುದನ್ನು ನೋಡಬೇಕು ರೀ? ವಾಕ್ಯವನ್ನು ನೋಡಬೇಕು. ನಿದ್ದೆ ಮಾಡೋರೆಲ್ಲರೂ ಗಟ್ಟಿ ಚಪ್ಪಾಳೆ ಬಿಡ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಓಕೆ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೂರನೇದೇನು? ಯಾವುದ್ರ ಮೇಲೆ ಆಸಕ್ತಿ ಇರಬೇಕು? ಆಜ್ಞೆ ಮೇಲೆ. 4ನೇ ಅಂಶವನ್ನು ನಾವು ಮುಂದಿನ ವಾರ ನೋಡೋಣ. ಸಮಯ ಭಾಳ ಆಗಿದೆ. ಮುಂದಿನ ವಾರ ನಾವು 4ನೇ ಅಂಶ ಅದರ ಕುರಿತಾಗಿ ನಾವು ನೋಡೋಣ ಪ್ರಿಯರೇ. ದೇವರಿಗೆ ಒಳ್ಳೆಯ ವಾಕ್ಯವನ್ನು ಆಶೀರ್ವದಿಸಿ ದೀವಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇನ್.